ಕೊಡ್ತಾ ಇದ್ದೀನಿ. ನಮ್ಮೊಂದಿಗೆ ಸಿನಿಮಾಗೆ ಪ್ರೋತ್ಸಾಹವನ್ನು ನೀಡೋದಕ್ಕೆಲ್ಲ ಮಾಧ್ಯಮ ಮಿತ್ರರು ಆಗಮಿಸಿದ್ದೀರಾ. ನಿಮಗೂ ಕೂಡ ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಚೌಕಿದಾರ್ ಜನವರಿ 30ನೇ ತಾರೀಕು ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿ ನಿಂತಿರುವಂತಹ ಸಿನಿಮಾ. ಈಗಾಗಲೇ ನಮ್ಮ ಸಿನಿಮಾ ಹಾಡುಗಳ ಮೂಲಕ, ಟೀಸರ್ ಮೂಲಕ ನಮ್ಮೆಲ್ಲರ ಪ್ರೀತಿಯನ್ನು ಪಡೀತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಹಾಡುಗಳ ಬಗ್ಗೆ ಹೇಳಬೇಕು ಅಂದ್ರೆ ಬಹಳಷ್ಟು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಹಾಡುಗಳು. ಟೀಸರ್ ಬಗ್ಗೆ ತುಂಬಾ ಜನ ಅಪ್ರಿಸಿಯೇಷನ್ ಅನ್ನು ಕೊಟ್ಟಿದ್ದೀರಾ. ಹಾಗಾಗಿ ಅದರ ಮುಂದಿನ ಹಂತವಾಗಿ ಟ್ರೈಲರ್ ಅನ್ನ ನಮ್ಮೆಲ್ಲರಿಗೂ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ನಮ್ಮ ನಿರ್ದೇಶಕರು ಚಂದ್ರಶೇಖರ್ ಬೆಳ್ಳಿಯಪ್ಪ ಅವರ ಹಿಂದಿನ ಕೆಲಸಗಳನ್ನ ನೋಡಿದಾಗ ನಮ್ಮ ಚೌಕಿದಾರ್ ಬಗ್ಗೆ ಮತ್ತಷ್ಟು ಕುತೂಹಲ ಖಂಡಿತವಾಗಿಯೂ ಪ್ರೇಕ್ಷಕರಾಗಿ ನಮ್ಮೆಲ್ಲರಿಗೂ ಕೂಡ ಹೆಚ್ಚಾಗಿದೆ. ಮುಖ್ಯ ಭೂಮಿಕೆಯಲ್ಲಿರುವಂತಹ ಪೃಥ್ವಿ ಅಮರವರಾಗಿರ್ಬೋದು, ಧನ್ಯ ರಾಮ್ಕುಮಾರ್ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಸಾಯಿ ಕುಮಾರ್ ಸರ್ ಆಗಿರ್ಬೋದು, ಧರ್ಮ ಸರ್ ಅವರು ಅದ್ಭುತವಾದಂತಹ ಕಲಾವಿದರನ್ನ ಜೊತೆಗೂಡಿಸಿ ಒಂದು ಒಳ್ಳೆ ಸಿನಿಮಾ ಜನವರಿ 30ನೇ ತಾರೀಕು ನಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಸಿನಿಮಾದ 3 ಹಾಡುಗಳು ಕೂಡ, ಅದು ಅಪ್ಪ ಆಂಥಮ್ ಆಗಿರ್ಬೋದು, ಇಷ್ಟ ಆದಿನಿ ಆಗಿರ್ಬೋದು, ಅಥವಾ ಓ ಮೈ ಬ್ರೋ ಬಗ್ಗೆ ಹೇಳೋ ಹಾಗಿಲ್ಲ, ಎಲ್ಲ ಬ್ರೋ ಸಿಸ್ಟರ್ಸ್ ಎಲ್ಲರೂ ಇಷ್ಟಪಟ್ಟಿರುವಂತಹ ಹಾಡುಗಳು. ಹಾಗಾಗಿ 3 ಹಾಡುಗಳನ್ನ ನೋಡೋದ್ರ ಮೂಲಕ ಈ ಸಂಕ್ರಾಂತಿಯನ್ನು ಶುರು ಮಾಡ್ತಾ ಇದ್ದೀನಿ. ಗಡಿಯಲ್ಲಿ ನಮ್ಮ ದೇಶನ ಸೈನಿಕರು ಕಾಯ್ತಾರೆ, ಹಾಗೆ ಒಳಭಾಗದಲ್ಲಿ ನಾವು ಪೊಲೀಸರು ಸಮಾಧಾನ ಕಾಯ್ತೀವಿ. ಅದೇ ರೀತಿ ನಾವು ಕುಟುಂಬ ಅಂತ ಬಂದಾಗ ಇವತ್ತು ಕುಟುಂಬನ ತಂದೆನ ಚೌಕಿದಾರನೇ ಅವತ್ತು ಕುಟುಂಬನ ಕಾಯ್ತಾ ಇರ್ತಾನೆ. ಬಹುಶಃ ಅಂತ ಒಳ್ಳೆ ವಿಷಯವನ್ನು ಇಟ್ಕೊಂಡು ಚಂದ್ರಶೇಖರ್ ಸರ್ ಇವತ್ತು ಮೂವಿ ಮಾಡಿದ್ದಾರೆ. ನನಗೆ ಒಂದು ಟೀಸರ್ ನೋಡಿದಾಗ ನನ್ನ ತಂದೆ ತಾಯಿ ಜ್ಞಾಪಕ ಬರ್ತಾ ಇದ್ರು. ನಾವು ಅನ್ಕೊಂತೀವಿ, ನಾವೆಲ್ಲ ಇಲಾಖೆಗೆ ಬಂದಾಗ ಬಿಸಿ ಆಗ್ಬಿಟ್ವಿ ಅಂದ್ರೆ ನಾವು ಅನ್ಕೊಂಡ್ವಿ ಸ್ವಯಂವಾಗಿ ನಾವು ಬಿಸಿ ಇದ್ದೀವಿ. ನಮ್ಮ ತಂದೆ ತಾಯಿಗೆ ಫೋನ್ ಮಾಡ್ತಾರೆ ಅಷ್ಟೇ ನಾವು ಬಿಸಿ ಇದೀವಿ ಆಕ್ಚುಲಿ. ಆದ್ರೆ ನಾವು ಕೆಲಸದ ಒತ್ತಡದಲ್ಲಿ ಫೋನ್ ಮಾಡ್ತಿರ್ಲಿಲ್ಲ. ಅವ್ರಿದ್ಮೇಲೆ ಅವ್ರ ಬೆಲೆ ಗೊತ್ತಾಗಿರ್ಲಿಲ್ಲ ನಮಗೆ. ಅವ್ರು ಹೋದ್ಮೇಲೆ ನಮ್ಮ ಹೆಸರು ಬೇರೊಬ್ಬರು ಅವ್ರು ಮಾತಾಡ್ತಾರೆ, ಅವ್ರ ತಪ್ಪನಿಗೆ ನೀನಾದ್ರೆ ಮಗನೇ ಕಾದಂಬರಿ. ಯಾವ ಮಕ್ಕಳು ತಮ್ಮ ತಂದೆ ತಾಯಿ ಬದುಕಿರುವಾಗ ಅವರ ಮಹತ್ವನ ತಿಳ್ಕತ್ತಾರಂತಲ್ಲ, ಅವ್ರ ಜೀವನ ಸಾರ್ಥಕಂತೆ. ಅದು ಸತ್ಯವಾಗಬಾರ್ದು. ನಾನು ಪೊಲೀಸರಿಗೆ ಅದನ್ನೇ ಹೇಳ್ತೀನಿ, ನೀವು ಫ್ರೀ ಇದ್ದಾಗ ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ. ಒಂದ್ ಸಣ್ಣ ಫೋನ್, ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ ಅಂತ ಫೋನ್ ಮಾಡೋದವ್ರಿಗೆ ಖುಷಿ, ಅವ್ರ ಮಕ್ಕಳಿಂದ ನೀನು ಎಕ್ಸ್ಪೆಕ್ಟ್ ಮಾಡಲ್ಲ. ಅದನ್ನ ನಾನು ಅವಾಗ ನಮ್ಮ ಪೊಲೀಸರಿಗೆ ಹೇಳ್ತಾ ಇರ್ತೀನಿ. ಬಹುಶಃ ಚಂದ್ರಶೇಖರ್ ಸರ್ ಹೋದಾಗ ಈ ಒಂದು ಕಥಾ ಸಂದರ್ಭ ಇಟ್ಕೊಂಡು ಮಕ್ಕಳು ಈಗಿನ ಯುವ ಪೀಳಿಗೆ ತುಂಬಾ ಭಯ ಆಗುತ್ತೆ. ಅವ್ರು ಹೋಗ್ತಾ ಇರೋ ವೇಗ, ಅವ್ರು ಹೋಗ್ತಾ ಇರ್ತಕ್ಕಂಥ ದಾರಿ, ಅವ್ರ ಆಸೆಗಳು ಎಲ್ಲ ನೋಡಿದಾಗ ತುಂಬಾ ಭಯ ಆಗುತ್ತೆ. ಅಂತ ಸಂದರ್ಭದಲ್ಲಿ ತಂದೆ ಅಂತ ಮತ್ತೆ ತಾಯಿ ಮಹತ್ವ, ತಂದೆ ಹೇಗೆ ಕಷ್ಟಪಟ್ಟಿರ್ತಾನೆ ಮಕ್ಕಳಿಗೋಸ್ಕರ, ಅವ್ರ ಬೆವರು ಹನಿಗಳು ಆ ಮಕ್ಕಳಿಗೆ ಅವ್ರ ಇದ್ದಾಗಲೇ ಗೊತ್ತಾಗ್ಬೇಕು. ಬಹುಶಃ ಆ ವಸ್ತುವನ್ನು ಇಟ್ಕೊಂಡು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಹೊರಟಿದ್ದಾರೆ. ಹಾಗಾಗಿ ಇಡೀ ನಿಮ್ಮ ಚಿತ್ರತಂಡಕ್ಕೆ ಮತ್ತೆ ಎಲ್ಲ ನಮ್ಮ ಪೃಥ್ವಿ ಅಮರ್ ಸರ್ಗೆ, ಮತ್ತೆ ಧನ್ಯ ರಾಮ್ಕುಮಾರ್ ಮೇಡಮ್ಗೆ, ಧರ್ಮ ಸರ್ಗೆ, ಮತ್ತೆ ಸಾಯಿ ಕುಮಾರ್ ಸರ್ ಇಲ್ಲ ಅವರಿಗೆ, ಮತ್ತೆ ಇಡೀ ಚಿತ್ರತಂಡಕ್ಕೆ, ವಿಶೇಷವಾಗಿ ಚಂದ್ರಶೇಖರ್ ಬೆಳ್ಳಿಯಪ್ಪ ಸರ್ಗೆ, ನಮ್ಮ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ಈ ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತ ಹೇಳಿ ಕೇಳ್ತೀನಿ. ದಯವಿಟ್ಟು ಎಲ್ಲ ಇದಕ್ಕೆ ಸಹಕಾರ ಹೋಗುವಂತ ಇಡೀ ಚಿತ್ರತಂಡಕ್ಕೆ ನನ್ನ ಶುಭಾಶಯಗಳು. ಸರ್, ನೀವು ಹೈಕೋರ್ಟ್ ವಕೀಲರು, ನಮ್ಮ ನಿರ್ದೇಶಕರು ಹೈಕೋರ್ಟ್ ವಕೀಲರು, ಅದು ಯಾವ ಗ್ಯಾಪ್ ಅಲ್ಲಿ ಸ್ಟೋರಿ ಬರೆದು ನಿರ್ದೇಶನ ಮಾಡ್ತಾರೆ ಗೊತ್ತಿಲ್ಲ ಸರ್. ಒಂದು ಒಳ್ಳೆ ಕಥೆಯ ಜೊತೆ ಮತ್ತೆ ನಮ್ಮ ಕನ್ನಡಿಗರ ಮುಂದೆ ಬರ್ತಿದ್ದಾರೆ. ನಿಮ್ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡಿದೆ ನಾನು. ಈ ಹಾಡುಗಳನ್ನ ಟ್ರೈಲರ್ನ ನೋಡಿದಾಗ ಟೀಮ್ ವರ್ಕ್ ಎಷ್ಟು ಚೆನ್ನಾಗಿ ಎಲ್ಲರೂ ಅವರ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ನನಗೆ. ಒಂದು ಸಿನಿಮಾ ಒಬ್ಬ ನಿರ್ದೇಶಕನ ಕನಸಾದ್ರೆ ಒಂದು ನಿರ್ಮಾಪಕನ ಕೂಸು. ಈ ಸಿನಿಮಾದಲ್ಲಿ ನಿರ್ಮಾಪಕರು ಕಲ್ಯಾಣಿ ಚಂದ್ರಶೇಖರ್ ಅವರು ಕೂಡ ನಾವು ಈ ಸಂದರ್ಭದಲ್ಲಿ
ನೆನೆಸ್ಕೊಂಡು ಒಂದು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಕೊನೆಯವರೆಗೂ ಎಲ್ಲೂ ಕಾಂಪ್ರಮೈಸ್ ಆಗದೆ ಎಲ್ಲಾ ಬೇರುಗಳನ್ನು ಪೂರೈಸಿ ಪರಿಪೂರ್ಣತೆಯನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಹೇಳಿ. ಎರಡನೇದು ಚಂದ್ರಶೇಖರ್ ಬಂಡಿಯಪ್ಪನವರು ನಿರ್ದೇಶಕರು, ನನ್ನ ಆತ್ಮೀಯ ಸ್ನೇಹಿತರು. ದಯಮಾಡಿ ಒಂದು ಕ್ಷಣ ವೇದಿಕೆ ಮೇಲೆ ಬಂದಬೇಕು ಚಂದ್ರಶೇಖರ್ ಅವರು. ಏನಕ್ಕೆ ಅಂತ ಹೇಳಿದ್ರೆ ಅವರಲ್ಲಿ ನಾವು ನೋಡಿರುವುದು ಇಂಟೆಲಿಜೆನ್ಸ್ ಮತ್ತೆ ಇನ್ನೋವೇಟಿವ್, ಬಹಳ ಬುದ್ಧಿವಂತಿಕೆಯ, ಬಹಳ ವಿಶೇಷವಾಗಿ ಹೊಸತನ್ನ ತಮಗೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 5 ಡಿಗ್ರಿ ತಗೊಂಡಿದ್ದಾರೆ ಸರ್. ಕೊನೆಗೆ ನಮ್ಮ ಹತ್ರ ಬಂದರು, ಕೋರ್ಟಿಗೆ ಬರ್ತಾರೆ ನನ್ನ ಜೊತೆಗೆ. BSc ಮಾಡಿದ್ರು, B.Ed ಮಾಡಿದ್ರು, MSc ಮಾಡಿದ್ರು, ಡಿಪ್ಲೊಮಾ ಇನ್ ಫಿಲ್ಮ್ ಟೆಕ್ನಾಲಜಿ ಮಾಡಿದ್ರು, ಈಗ LLB ಮಾಡಿದ್ರು. ನಮ್ಮ ಸಲ ಇದ್ದಾರೆ, ನನ್ನ ಜೊತೆ ಕೋರ್ಟಿಗೆ ಬರ್ತಾರೆ. ಕೋರ್ಟಲ್ಲೂ ಕೂಡ ನನಗೆ ಬಹಳ ಖುಷಿಯಾಗೋದು ಏನು ಅಂತ ಹೇಳಿದ್ರೆ, ಚಂದ್ರಶೇಖರ್ ಅವ್ರ ಬಗ್ಗೆ ಸೀನಿಯರ್ ಕೌನ್ಸಿಲ್ಸ್ ಆರ್ಗ್ಯುಮೆಂಟ್ಸ್ ಮಾಡುವಾಗ ಏನು ಡೌಟ್ಸ್ ಇದೆಯೋ ಅದನ್ನ ನೋಟ್ ಮಾಡ್ಕೋತಾರೆ. ಅಲ್ಲೇ ಅವರ ಟ್ಯಾಬ್ ನಲ್ಲಿ ಆ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊತಾರೆ. ಈ ರೀತಿ ಅವರು ಬಹಳ ಮುಂಚಿನ ನನಗೆ ಗೊತ್ತಿರೋ ಬಗ್ಗೆ ಸಾರಿ ರಥಾವರನ್ನ ನೋಡಿದೀವಿ ನಾವು. ಮುಂಚಿನೂ ಬಹಳ ಹೊಸದನ್ನ ತೆರೆ ಮೇಲೆ ತಂದು ತಮ್ಮನ್ನ ರಂಜಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಸಾಯಿ ಕುಮಾರ್ ಸರ್ ಅವ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಜೊತೆಗೆ ಪೃಥ್ವಿ ಅಂಬರ್ ಸರ್ ಆಗಿರಲಿ, ಧನ್ಯ ಮೇಡಮ್ ಆಗಿರಲಿ, ಅವರ ಡ್ಯಾನ್ಸು ಆಮೇಲೆ ಫೈಟ್ಸ್, ಪೃಥ್ವಿ ಅಂಬರ್ ಸರ್ ನಾನು ಬಹಳ ಖುಷಿ ಆಯ್ತು ನೋಡಿ. ಧನ್ಯ ರಾಮ್ಕುಮಾರ್ ಅವರ ಲವಲವಿಕೆಯ ಅಭಿನಯ ಈ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್. ಆಮೇಲೆ ಧರ್ಮಣ್ಣ ಕೂತಿದ್ದಾರೆ, ಅವರನ್ನಂತೂ ಬಹಳ ಹೊಸದಾಗಿ ನಾವು ಈ ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ ತೆರೆ ಮೇಲೆ. ಎಲ್ರಿಗೂ ಒಳ್ಳೆಯದಾಗಲಿ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯ. ಅಗೈನ್ ಈ ಚಿತ್ರ ಶತದಿನೋತ್ಸವವನ್ನು ಆಚರಿಸಲಿ, ಮತ್ತೊಮ್ಮೆ ನಾವು ಸಕ್ಸಸ್ ಮೀಟ್ ಮಾಡೋಣ ಅಂತ ಹೇಳಿ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಕುಮಾರ್ ಸರ್ ಇದ್ರೆ ಎಲ್ಲಿದೆ ಅವ್ರು MA ಬಂದ್ರೆ ನಾವು SLC ಓದ್ತಿದ್ವಿ ಸರ್. ನಾವು ತುರುವೇಕೆರೆ ಹಳ್ಳಿ ನೋಡ್ತಿದ್ದಲ್ಲ ಆ ಸಿನಿಮಾಗಳು ನನ್ನ ಎಷ್ಟೋ ಜನಗಳಿಗೆ ಯೂನಿಫಾರ್ಮ್ ಉಚ್ಚರಿಸುವಾಗ ಫಿಲಮ್ ತುಂಬಾ ನೋಡ್ತೀವಿ ಸರ್. ಹೇಗನ್ಸುತ್ತೆ ಸರ್ ಪೊಲೀಸ್ನವ್ರನ್ನ ಫಿಲಮ್ ಅಲ್ಲಿ ತೋರ್ಸೋದ್ರ ಬಗ್ಗೆ ಎಲ್ಲ ಹೇಗನ್ಸುತ್ತೆ? ಅದ್ರ ಬಗ್ಗೆ ಹೇಳಿದ್ರೆ ಬೇಜಾರಾಗ್ತದೆ ಸರ್. ನಿರ್ದೇಶಕರಿಗೆಲ್ಲ ಕೆಲವೊಂದು ವಿಚಾರ ಸರ್ ತುಂಬಾ ಒಳ್ಳೇದು ತೋರಿಸ್ತಾರೆ, ಕೆಲವೊಂದು ತೀರಾ ಉತ್ಪ್ರೇಕ್ಷೆ ಮಾಡಿ ತೋರಿಸ್ತಾರೆ. ಬೇಜಾರಾಗಿದ್ರೆ ಅವರ ಜವಾಬ್ದಾರಿನ ಅಂದ್ರೆ ಅವರು ಫಿಲಮಿಗೆ ತಕ್ಕಂತೆ ತೆಗೆದಿರ್ತಾರೆ ಬಹುಶಃ. ಅದು ಸಮಾಜದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಸರ್. ಸೊ ಹಂಗಾಗಿ ದಯವಿಟ್ಟು ಆ ತರ ಏನಿತ್ತು ತೋರಿಸಿಲ್ಲ ಅನ್ಕೊತೀನಿ, ತೋರಿಸ್ಬೇಡಿ ಸರ್. ಒಳ್ಳೆಯವರು ಎಲ್ಲಾ ಸಮುದಾಯದಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ದೇವರಲ್ಲೂ ಒಳ್ಳೆ ದೇವರಿದೆ, ಕೆಟ್ಟ ದೇವರಿದೆ. ಹಾಗೇನೆ ಪೊಲೀಸಲ್ಲಿ ಎಲ್ಲಾರು ಒಳ್ಳೆಯವರಾಗಿರ್ತಾರೆ, ಎಲ್ಲಾರು ಕೆಟ್ಟವರಾಗಿರ್ತಾರೆ. ಅದು ಬರೀತಕ್ಕಂಥವ್ರು ಅವ್ರಿಗೆ ಯಾವ ತರದ ಎಕ್ಸ್ಪೀರಿಯನ್ಸ್ ಆಗಿದೆ ಖಂಡಿತ ನೋಡ್ತೀನಿ ಸರ್. ನನಗೆ ಇಲ್ಲ ಸರ್, ನಮಗೆ ವೀಕೆಂಡ್ಸ್ ರಜೆಗಳು ಶನಿವಾರ ಭಾನುವಾರ ಖಂಡಿತ ಇರುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಸಾಯಿ ಕುಮಾರ್ ಅವರ ಸ್ನೇಹಿತರಾಗಿ ನಾನು ಅಭಿನಯ ಮಾಡಿದ್ದೀನಿ. ಅದೊಂದು ಸಣ್ಣ ಪಾತ್ರವನ್ನು ನನಗೋಸ್ಕರ ಸೃಷ್ಟಿ ಮಾಡಿಕೊಟ್ರು, ನಾನು ಅದಕ್ಕೂ ಚಳುವಳಿ ಆಗಿದ್ದೀನಿ. ಆಮೇಲೆ ನಾನು ಆಕ್ಚುಲಿ ಪೊಲೀಸು ಮತ್ತೆ ಲಾಯರ್ ಸೆಲೆಕ್ಟ್ ಮಾಡೋದಕ್ಕೆ ಉದ್ದೇಶ ಅಂದ್ರೆ ಚೌಕಿದಾರ ಅಂತ ಟೈಟಲು ಕೆಲವರು ಮಾಡ್ಕೊಡ್ತಾರೆ, ಡಿಜಿಟಲಿ ಲಾಂಚ್ ಮಾಡಿ ಓಡ್ಬೋದು. 2 ವಿಚಾರ, ಒಂದು ನಾವು ಏನ್ ತೆಗೆದಿದೀವಿ ಅದನ್ನು ನಿಮಗೆ ತೋರಿಸ್ಬೇಕಿತ್ತು, ಅದು ವೆರಿ ಇಂಪಾರ್ಟೆಂಟ್ ವಿಚಾರ. 2ನೇ ಪಾಯಿಂಟು, ಈ ಸಮಾಜಕ್ಕೆ ಚೌಕಿದಾರ ಆಕ್ಚುಲಿ ಪೊಲೀಸು ಮತ್ತೆ ಲಾಯರ್ ಆಗಿರ್ತಾರೆ. ಸೊ ಅದಕ್ಕೆ ನಾನು PRO ಸರ್ನ ಕೇಳಿದೆ, ಅವರು ಸರ್ ಐಡಿಯಾ ಚೆನ್ನಾಗಿದೆ ಅವ್ರಿಗೆಲ್ಲ ಮಾಡಲಿ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರವೀಣ್ ಸರ್, ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಸಂಬಂಧನೇ ಇಲ್ಲ. ಅವ್ರಿಗೆ ನಾನೇ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಅವ್ರು ಕೇಳಿದ್ರು ಏನೋ ಗೊತ್ತಿಲ್ಲ, ಅವ್ರಿಗೆ ಏನ್ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ನಾನೊಬ್ಬ ಪೊಲೀಸು ಒಬ್ಬರು ಲಾಯರ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅವರೇ ಚೌಕಿದಾರ. ಈಗ ಒಂದು ಫ್ಯಾಮಿಲಿ ಕಥೆಯಲ್ಲಿ ನಿಮ್ಗೆ ಗೊತ್ತಾಗ್ತಿರುತ್ತೆ, ಒಂದು ಫ್ಯಾಮಿಲಿಗೆ ಅಪ್ಪ ಚೌಕಿದಾರ ಆಗಿರ್ತಾನೆ, ತಿರ್ಗಾ ಒಂದು ಜನರೇಷನ್ ಚೇಂಜ್ ಆಗಿ ಹುಡುಗಿ ಮಗ ಆಗ್ತಾನೆ, ಒಂದು ಆ ತರ ಇದೆ. ಅದನ್ನ ಕನೆಕ್ಟ್ ಮಾಡೋ ರೀತಿ ವರ್ಕ್ ಮಾಡಿದ್ರೆ ಅವರನ್ನೇ ಇಬ್ರು ಒಳ್ಳೆಯವರು ಕರೆಕ್ಟಾಗಿ ಕರೆದಿದ್ದೀರಿ ಸರ್. ಒಂದೇ ಒಂದು ಸಣ್ಣ ಪ್ರಶ್ನೆ, ಈಗ ಲಾಸ್ಟ್ ಇವರು ತುಂಬಾ ಚೆನ್ನಾಗಿ ಕೊಡ್ತಾರೆ, ಅದನ್ನ ಅದಕ್ಕೆ ಏನ್ ಶಿಕ್ಷೆ ಸಿಗುತ್ತೆ ಸರ್? ಆಕ್ಚುಲಿ ಶಿಕ್ಷೆ ಹೇಳಿದ್ರೆ ಕಷ್ಟ ಆಗತ್ತೆ. ಯಾಕಂದ್ರೆ ಇದು ನಮಗೆ ತೋರಿಸ್ತಾರೆ, ಹಿಂದೆ ಏನ್ ನಡೆದಿದೆ ಅನ್ನೋದ್ರಲ್ಲೇ ಸೆಕ್ಷನ್ ಆಡ್ ಮಾಡೋದು ನಾವು. ಬಟ್ ಅಭಿನಯ ವಿಚಾರದಲ್ಲಿ ಹೇಳೋದಾದ್ರೆ ಧರ್ಮಣ್ಣ ಈ ಸಿನಿಮಾದಲ್ಲಿ ಈ ಹಿಂದೆ ಮಾಡಿರುವಂತ ಎಲ್ಲಾ ಸಿನಿಮಾಗಳಿಗಿಂತಲೂ ಬಹಳ ಮಿಗಿಲಾಗಿ ಕಾಣಿಸ್ತಾರೆ, ಹೊಸದಾಗಿ ಕಾಣಿಸ್ತಾರೆ. ಅವರ ಜೊತೆ ಹೀಗೆ ಮುಂದುವರಿಲಿ. ಎಲ್ಲರಿಗೂ ಒಳ್ಳೆಯದಾಗಿದೆ ಸರ್. ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ಆ ಸಿನಿಮಾದಲ್ಲಿ ಹಿಂದಿರೋದಷ್ಟು ಜನ ಅವರು ಬೈಕಲ್ಲಿ ಟೈಟಲ್ ಕಾರ್ಡ್ ಬರುತ್ತೆ, ಅದು ಮತ್ತೆ ಒಂದಷ್ಟು ಹುಡುಗರು ಪಲ್ಟಿ ಹೊಡಿದಾರಲ್ಲ, ಅದರಲ್ಲಿ
ಇವರು ಸ್ಟಾರ್ಟ್ ಸ್ವಲ್ಪ ಸಣ್ಣ ಹುಡುಗ ಅಂದರೆ ಅಷ್ಟು 6-8 ವರ್ಷ ಆಯಿತು. ನಾನು ನಿಜವಾಗ್ಲೂ ಅವ್ರು ನೋಡಿ ನಾವು ರೈತರು ಆಗಿದ್ದಾರಂತಾರೆ ಈ ಥರದ ಹುಡುಗರುಗಳ ಆ ಥರದ ವಿಚಾರನೇ ಹೊಡಿಯಿಲ್ಲ, ಯಾರು ಇವರೆಲ್ಲ ಇಂಪಾಯಿಂಟ್ ಹೊಡಿತಾರಲ್ಲ ಅನ್ಸೋದು. ಆ ಹುಡುಗ ಅವತ್ತಿಂದ ಕಂಟಿನ್ಯೂಸ್ ಎಫರ್ಟ್, ಚಿಕ್ಕ ಹುಡುಗ ಬಟ್ ದೊಡ್ಡ ಪ್ರತಿಭೆ, ಖಂಡಿತ ದೊಡ್ಡದಾಗಿ ಬೆಳೀತಾರೆ, ನಿಮ್ಮ ಆಶೀರ್ವಾದ ಆಗಲಿ ಅವ್ರಿಗೆ. ಅವನ ವಿಚಾರಗಳಿದ್ದಾರೆ. ಅವತ್ತಿಂದ ಇವತ್ತಿನವರೆಗೂ 7-8 ಇಯರ್ಸಲ್ಲಿ ನಾನು ಮೂಮೆಂಟ್ ನೋಡಿದ್ದೀನಲ್ಲ, ನಿಜವಾಗ್ಲೂ ಅದ್ಭುತವಾದ ಫೈಟ್ ಮಾರ್ಕ್ಸ್ ಆಗಿ ಆಗ್ತಾರೆ ಅವರು. ನಾನು ಒಂದು ಕಾನ್ಫಿಡೆನ್ಸ್ ಮೇಲೆ ಆಮೇಲೆ ಅಷ್ಟೇ ಒಳ್ಳೆ ಮನಸ್ಸಿದೆ. ಬೆಳೀಲಿ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯಪ್ಪ ಒಳ್ಳೆದಾಗಿ. ಎರಡನೇದಾಗಿ ನಾನು ಆಕ್ಚುಲಿ ಅವಾಗಲೇ ಹೇಳಿದೆ, ಇದು ಟ್ರೈಲರ್ ನಾನು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದು. ಯಾಕಂದ್ರೆ ಈ 3ನೇ ಪ್ರೆಸ್ ಮೀಟ್ ಮಾವುತ ಆದ್ಮೇಲೆ ಕುಂಬಳಕಾಯಿ ಆದ್ಮೇಲೆ ಮೇನ್ ಟ್ರೈಲರ್ ಬಿಟ್ಟಿದೆ. ನೆಕ್ಸ್ಟ್ ಸಿನಿಮಾ ಇದಕ್ಕೆ 4 ಇದು ಪ್ರೈವೇಟ್ ಆಗಿ ನೀವೇ ನಾನೇ ಸ್ವಲ್ಪ ಇಲ್ಲಿ ಯಾವ ಪ್ರೆಸ್ ಮಾತ್ರ ಇದೆ ಅವ್ರ ಮುಂದೆ ಅದು ತೋರ್ಸೋಣ. ಅವರು ಇದಾಗಿ ನೋಡಿ, ಯಾಕಂದ್ರೆ ಎಲ್ಲೋ ಓದೋದು ನೆನಪು ನಮಗೆ. ಏನಂತಂದ್ರೆ ಒಬ್ಬ ಒಳ್ಳೆ ಡೈರೆಕ್ಟರ್ಗೆ ಬಾಯಿ ಇರಬಾರ್ದಂತೆ, ಜಾಸ್ತಿ ಮಾತಾಡಬಾರ್ದಂತೆ. ಅದು ಈ ಕಾಲದಲ್ಲಿ ತುಂಬಾ ಚೆನ್ನಾಗಿ ಅಪ್ಲೈ ಆಗಿರ್ತದೆ. ಎಲ್ಲ ಜಾಸ್ತಿ ಎಲ್ಲ ಮಾತಾಡೋಣ, ನಿನ್ಗೆ ಅಂತ ಒಂದು ಸ್ಕ್ರೀನ್ ಕೊಟ್ಟಿದ್ದೀವಿ, ಒಂದು ಸ್ಪೇಸ್ ಕೊಟ್ಟಿದ್ದೀವಿ, ಅದೇನ್ ಮಾಡಿದ್ವಿ ಅದು ಮಾಡು, ತೋರಿಸು ಅಷ್ಟೇ. ಮ್ಯೂಸಿಕ್ ಸಚಿನ್ ಬಸರು ಮಾಡಿರೋದು. ಸಚಿನ್ ಬಸರು ಈಗ ಅವರು ಬಸರು ರವಿ ಬಸರವರ ಅಕ್ಕ ಮಗ, ಗೊತ್ತಿರುತ್ತೆ ಅನ್ಕೋತೀನಿ. ಅವಳ ಫಸ್ಟ್ ಪಿಕ್ಚರ್ ನಮ್ದು ಇದು ಕರಾವಳಿ ಸ್ಟಾರ್ಟ್ ಆಯಿತು. ಕರಾವಳಿ ನಾನೇ ಕತೆ ಚಿತ್ರಕಥೆ ಇರೋದ್ರಿಂದ ಅದೇ ಫಸ್ಟ್ ಪಿಕ್ಚರ್ ಮ್ಯೂಸಿಕ್ಕು. ಅದು ನೋಡ್ಬಿಟ್ಟು ನಾನು ನಮ್ಮ ಪಿಕ್ಚರ್ ಮಾಡೋಂತ ಕರ್ಕೊಂಡ್ಬಂದೆ. ಈಗ ಹುಡುಗ ನಿಜವಾಗ್ಲೂ ಎಷ್ಟು ಬಿಸಿ ಇದ್ದಾನೆ ಸರ್, 3 ಟ್ರೈಲರ್ ಇದೆ ಸರ್, ನನ್ಗೆ ಎದ್ದೇಳಕ್ಕೆ ಬಿಡ್ತಾರೆ ಸರ್, ಎಲ್ಲ ಗಿಡಗಳಿದ್ದಾರೆ. ನಾ ಏನು ಫಸ್ಟ್ ಕೆಲಸ ಮುಖ್ಯ, ಹೋಗಿ ಕೆಲಸ ಮಾಡೋದು. ನಾನು ಕೆಲಸ ಮುಖ್ಯ, ಕೆಲಸ ಮಾಡೋದಾದ್ರೆ ಅವ್ರು ಯಾರು ಅಂತಾರೆ ಡೈರೆಕ್ಟ್ರು, ಅವ್ರಿಗೇನೋ ಟೆನ್ಷನ್ ಇರುತ್ತೆ. ಟ್ರೈಲರ್ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಇದು ಕೆಲಸ ಮಾಡೋದು ಪರವಾಗಿಲ್ಲ, ನಾವು ಬಂದು ಹೀರೋಯಿನ್ ಇಬ್ಬರು ಇರ್ತಾರೆ, ಅವ್ರಿಬ್ಬರೇ ಸಾಕು, ಅವ್ರಿಬ್ಬರೇ ನೋಡೋದು. ಮನು ಸರ್ ಆಗಲಿ ಇನ್ನೊಬ್ರು ತೆಗೆದು ಫೋಟೋ ತೆಗೆದು ಅವ್ರಿಬ್ಬರದೇ ಅಂತ ಹೇಳಿ ಲಿರಿಕ್ಸ್ ಬೇರೆ ಬೇರೆ. ನಾಗೇಂದ್ರ ಪ್ರಸಾದ್ ಸರ್ ಅಪ್ಪ ಸಾಂಗ್ ನಾಗೇಂದ್ರ ಪ್ರಸಾದ್ ಸರ್, ಆಮೇಲೆ ಧ್ರುವ ಸಾಂಗ್ ನಾಗೇಂದ್ರ ಪ್ರಸಾದ್, ಆಮೇಲೆ ಸಂತೋಷ್ ನಾಯಕ್ ಸಾಂಗ್ ಬಂದಿದ್ದಾರೆ. ತುಂಬಾ ಅದ್ಭುತವಾದ ಸಾಂಗು. ಆಕ್ಚುಲಿ ಇವರಿಬ್ರು ನನ್ನ ಬೈಕ್ ಆಗ್ತಾರೆ. ಆಲ್ರೆಡಿ ಬಂದ ತಕ್ಷಣ ಕೇಳೋದು ಆ ಸಾಂಗ್ ಯಾಕೆ ಸಾಂಗ್ ಬಿಟ್ಟಿಲ್ಲ ಅಂತ. ಅವ್ರಿಂದ ಬರೀ ಕೇಳ್ತದೇನೋ ಒದಗಿಗೆ ಕೊಡ್ತಾರೆ. ಅಂದ್ರೆ ಎಲ್ಲ ಮೆಟೀರಿಯಲ್ ನೀವೇ ತೋರಿಸ್ಬಿಟ್ರೆ ರಿಲೀಸ್ ಆದ್ಮೇಲೆ ನೀವೆಲ್ಲ ಅದಕ್ಕೆ ಅಂತ ಒಂದು ಸ್ವಲ್ಪ ಇವಾಗೆಲ್ಲ ಎಲ್ಲರೂ ಸತತ ದಿನೋತ್ಸವ ಅದೆಲ್ಲ ಸುಳ್ಳು. ಸುಮ್ಮನೆ ನಮ್ಮ ಖುಷಿಗೆ ಯಾವ ಪಿಕ್ಚರ್ ಎಲ್ಲ ಸತತ ದಿನೋತ್ಸವ ಎಲ್ಲ ಆಚರಿಸೋಣ ಆಗೋದಿಲ್ಲ. ಇವಾಗ 25 ದಿವಸದ ಸೀಟ್ ಕೊಟ್ರೆ ಅದೇ ದೊಡ್ಡ ಸಾಧನೆ. ಅಷ್ಟೊಂದು ಯಾರು OTT ಹಾಕಿಬಿಟ್ಟಿರ್ತಾರೆ, ಅದ್ರ ಪಾಡಿ ಅಂತ ಅಂದ್ಬಿಡ್ತದೆ. 25 ದಿವಸನೇ ಇವಾಗ ಸೂಪರ್ ಡೂಪರ್ ಇಟ್ಟು ಅಷ್ಟೇ ಆಯ್ತು. ಸೊ ಆ ಸಾಂಗ್ ನಾವು 25 ದಿವಸ ಕಂಟೆಂಟ್ ಅದನ್ನು ಸಸ್ಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸಾಂಗ್ ಸಂಡೇ ಹೇಳಿದ್ರೆ ಸಂಡೇಗೆ ಫ್ರೈಡೆ ಸಂಡೇ ಬ್ರಹ್ಮ ಮತ್ತೆ ಒಂದು ಸಾಂಗ್ ಬಂದಿದ್ದಾರೆ. ಅದೇ ಇಷ್ಟ ಆಗಿದೆ ಸಾಂಗ್ ಫ್ರಮ್. ನಾನು 3 ಜನ ಅವ್ರನ್ನ ಮಾತಾಡಿಸಿ. ಇವತ್ತಿನ ಕಾಲಘಟ್ಟಕ್ಕೆ ಈ ಸಿನಿಮಾ ಎಷ್ಟು ಪ್ರಸ್ತುತವಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಎಲ್ಲ ಅಷ್ಟೊಂದು ಇದೆಲ್ಲ ತತ್ವಸಿದ್ಧಾಂತಗಳೆಲ್ಲ ಈಗ ನಾನು ಹೇಳಿದ್ರೆ ಅದು ಏನಾಗುತ್ತೆ, ನಾವು ಅವಾಗಲೇ ಹೇಳಿದೆ ಜಾಸ್ತಿ ಎಲ್ಲ ಮಾತಾಡೋಣ ಅಂತಾರೆ ಡೈರೆಕ್ಟರ್ನ. ತುಂಬಾ ಮಾತಾಡಿದ್ರೆ ಏನಾಗುತ್ತೆ, ಅದು ಟೋನ್ ಹೆಂಗೆ ಹೋಗ್ತದೆ ನೋಡಿರ್ತೀರ, ಅದು ಒಂದೊಂದು ಹೊರಡೋದು ಏನೇನೋ ಮಾಡ್ತಾರೆ. ಸೊ ಹಾಗೆ ಅದೆಲ್ಲ ನಮ್ಮಲ್ಲೇ ಇಟ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ನೋಡಿದಾಗ ಒಂದಷ್ಟು ವಿಚಾರ ಅದು ಅವ್ರವ್ರಿಗೆ ರೀಕಾಲ್ ಆಗುತ್ತೆ. ಅದು ಇನ್ಸ್ಪೆಕ್ಟರ್ ಹೇಳಿದ್ರು, ನೆನಪಾಯ್ತು ಒಂದಷ್ಟು ಅವರ ಫ್ಯಾಮಿಲಿ ಆ ಥರದ ರೀಕಾಲ್ ಆಗುವಂಥ ವಿಚಾರ ತುಂಬಾ ಇರೋದ್ರಿಂದ ಇದು ಇವತ್ತಿಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ತುಂಬಾ ಇಂಪಾರ್ಟೆಂಟ್ ಸರ್. ಒಂದೇ ವಿಚಾರ, ಅದು ನಾನೇ ಹೇಳ್ಬಿಟ್ಟು ಮತ್ತೆ ಸಿಕ್ಕಾಪಟ್ಟೆ ಮಾತಾಡ್ತಾನೆ ನೀವು ಅನ್ಕೋಬಹುದು, ಬಟ್ ಆದ್ರೆ ಹೇಳ್ತೀನಿ, ಮುಂದಿನ ಜನರೇಷನ್ಗೆ ಅಬ್ಸರ್ವ್ ಮಾಡಿ. ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ನಮ್ಮ ಹತ್ರ ಏನಿರುತ್ತೋ ಏನೋ ಗೊತ್ತಿಲ್ಲ. ಒಬ್ಬ ನರ್ಸ್ಗೆ, ಒಬ್ಬ ಹೌಸ್ ಕೀಪಿಂಗ್ ಅಂದ್ರೆ ಮನೆ ನೋಡ್ಕೊಳ್ಳುವಂಥ ಒಂದು ಹೆಣ್ಮಗಳು ಯಾರಿಗೊಬ್ರಿಗೆ ಸಂಬಳ ಕೊಡೋದು ನಾವು ಇಟ್ಕೊಂಡಿಲ್ಲ ಅಂದ್ರೆ ನಮ್ಮ ಅಂತ್ಯ ತುಂಬಾ ಬ್ರೂಟಲ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ಈಗೆಲ್ಲ ಎಲ್ಲರಿಗೂ ಒಂದೇ ಮಕ್ಕಳು, 2 ಮಕ್ಕಳು ನೋಡಿರ್ತೀರ. ಮ್ಯಾಕ್ಸಿಮಮ್ 3 ಮಕ್ಕಳು ಇರೋದು ಯಾರು ತೋರಿಸಿ ಇವಾಗ ಈ ಜನರೇಷನ್ ಅಲ್ಲಿ ಯಾರಿಲ್ಲ.
ಎರಡನೇ ಮಗು ಕೇಳಿದ್ರೆ ಹೆಂಡತಿ ಮನೇಲಿ ಒದಿತರ ಪರಿಸ್ಥಿತಿ ಆಗಿದೆ. ಅಂದರೆ ಜನರೇಷನ್ ಚೇಂಜ್ ಆಗ್ತಾ ಇಲ್ಲ. ಅಂದರೆ ಆ ಒಂದೇ ಮಗುನ ಎಲ್ಲೋ ಫಾರಿನ್ ಓದ್ಸೋಕೆ ಕಳಿಸ್ಬಿಟ್ಟಿರ್ತಾರೆ, ಇಲ್ಲ ಇನ್ನೆಲ್ಲೋ ಅವ್ರ ಲೈಫ್ ಹುಡುಗಿಗಳು ಹೋಗಿರ್ತಾರೆ. ವಾಟ್ ಅಬೌಟ್ ಪೇರೆಂಟ್ಸ್, ಅಪ್ಪ ಅಮ್ಮ ಇಲ್ಲಿ ಅವ್ರಿಗೆ ಯಾರು ನೋಡ್ಕೊತಾರೆ? ತುಂಬ ಕಾರವಾದ ಸತ್ಯ ಇದೆ. ಈಗ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ ಇದು ಜನರೇಷನ್ ಚೇಂಜ್ ಆದರೆ ಇದೇ ನಡೆಯುತ್ತೆ. ಅದಕ್ಕೆ ಪ್ರಿಪೇರ್ ಆಗಬೇಕು. ಇವಾಗ ಒಬ್ಬರೇ ಮಕ್ಕಳು ಎರಡನೇ ಮಕ್ಕಳು ಇರ್ತಾರಲ್ಲ, ಅದೆಲ್ಲ ಕಾರವಾದ ಸತ್ಯ, ಅದು ನಡೆಯುತ್ತೆ ಮುಂದಕ್ಕೆ. ಆ ಥರದ್ದೊಂದು ವಿಚಾರ ಸರ್. ಒಂದು ಜನರೇಷನ್ ಟು ಜನರೇಷನ್ನು ಇವರು ಈ ಜನರೇಷನ್ ಒಂದು ಯಾಕಂತಂದ್ರೆ ನಮ್ಮ ಜನರೇಷನಲ್ಲಿ 80s 90s ಹುಟ್ಟೋರು ಒಂದು ಇದರಿಂದ ಹಿಡಿದು 500 ರೂಪಾಯಿ ಮೊಬೈಲ್ ಸೆಟ್ಟಿಂದ ಹಿಡಿದು ಆಧಾರ್ ಪಾನ್ಗೆ ಎಷ್ಟು ವೇರಿಯೇಷನ್ ಇದ್ರೊಳಗೆ ಈ ಒಂದೇ ಮಗು ಎರಡನೇ ಮಗು ಇದೆಯಲ್ಲ, ಅದು ಮುಂದಕ್ಕೆ ಒಂದು ಅಪ್ರೂವತೆ ಬರುತ್ತೆ. ಆ ಒಂದು ವಿಚಾರನ ಇಟ್ಕೊಂಡು ಬಿಲ್ಡ್ ಮಾಡಿರೋಂಥ ಕಥೆ ಕರೆಕ್ಟ್ ಆಗುತ್ತೆ. ಪ್ರತಿಯೊಬ್ಬ ಮನೇಲಿ ಒಂದು ಚೌಕಿನಲ್ಲಿ ಇದ್ದೇ ಇರ್ತಾರೆ. ಯಾಕಂದ್ರೆ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಒಂದು ತುಂಬ ಸೆನ್ಸಿಟಿವ್ ಆದ ಒಂದು ವಿಚಾರ ಅಂದರೆ ಅಪ್ಪ ಮಕ್ಕಳಿಗೆ ಸಣ್ಣ ಮಕ್ಕಳಾಗಿದ್ದಾಗ ಅವ್ರಿಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಕರ್ಕೊಂಡು ಮಾಡಿಸ್ತಾರೆ. ಅದು ಇದರಲ್ಲಿ ಇದೆ, ಸ್ಕ್ರೀನ್ ಪ್ಲೇಲಿ ಕ್ಲೈಮ್ಯಾಕ್ಸ್ ಬರುತ್ತೆ. ನೆಕ್ಸ್ಟ್ ಅಪ್ಪ ಬೆಡ್ ರಿಟರ್ನ್ ಆಗ್ತಾರೆ, ಮಗ ಕರ್ಕೊಂಡು ಮಾಡಿಸ್ತಾರೆ. ಅಂದರೆ ಅದು ತುಂಬ ಅವ್ರ ಅವಶ್ಯಕತೆ ಇರುತ್ತೆ. ಆಫ್ಟರ್ 55 ಇವಾಗ 55 ಆವರೇಜ್ ಎಲ್ಲ ಮಕ್ಕಳ ಥರ ಈ ಚರ್ಮ ಎಲ್ಲ ನಿಮಗೆ ಅದೆಲ್ಲ ಯಾವುದೇ ರೀತಿ ಭಾವನೆಗಳಿರಲ್ಲ, ನಿಮಗೆ ಅದೊಂಥರ ಸೆನ್ಸೇಷನ್ ಇರಲ್ಲ. ಅವ್ರು ಮತ್ತೆ ಮಕ್ಕಳಾಗ್ಬಿಡ್ತಾರೆ. 10 ವಯಸ್ಸು ತನಕ ಹಿಂಗಿರ್ತಾರೆ. 10 ವರ್ಷ 60 ವರ್ಷ ಮತ್ತೆ ಮಕ್ಕಳಾಗ್ಬಿಡ್ತಾರೆ. ಇವ್ರಪ್ಪ ಆಗ್ತಾರೆ. ಅದು ನೋಡ್ಕೋಬೇಕು ಅನ್ನೋ ವಿಚಾರ ಇದೆ. ತುಂಬ ಒಳ್ಳೆ ವಿಚಾರ ಹೇಳಿದ್ರೆ ಗೊತ್ತಿಲ್ಲ ಹೇಳೋದು. ಚೌಕಿದಾರ ಅನ್ನೋ ಟೈಟಲ್ ಹೇಗೆ ಕನೆಕ್ಟ್ ಆಗುತ್ತೆ ಈ ಸಿನಿಮಾ? ಪ್ರೊಟೆಕ್ಟರ್ ಅಂತ ಸರ್, ಅಷ್ಟೇ. ಪ್ರೊಟೆಕ್ಟರ್ ನಾವಾಗಲೇ ಪೊಲೀಸ್ ಆಫೀಸರ್ ರವೀಂದ್ರ ಗೌಡ ಸರ್ ಮತ್ತೆ ಪ್ರವೀಣ್ ಸರ್ ಚೂಸ್ ಮಾಡೋದು ವಿಚಾರಗಳು ಒಂದು ಪ್ರೊಟೆಕ್ಟರ್, ಒಂದು ಫ್ಯಾಮಿಲಿ ಪ್ರೊಟೆಕ್ಟರ್ ಅನ್ನೋ ಒಂದು ವರ್ಡ್. ಅಂದರೆ ತುಂಬ ಗೊತ್ತಿರೋ ವರ್ಡ್ ಇಟ್ಟರೆ ಈಜಿಯಾಗಿ ಈಗ ಒಂದು ಹೊಸ ವರ್ಡ್ ಇಟ್ಟರೆ ನಾವು ಅದಕ್ಕೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಇದಕ್ಕಷ್ಟೇ ಇದು ಮಾಡಿ ಪೊಲಿಟಿಕಲ್ ಇದಕ್ಕೆ ಏನು ಸಂಬಂಧ ಇಲ್ಲ ಸರ್. ಇದು ಎಷ್ಟು ಥಿಯೇಟ್ರಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ರಿ ಅಥವಾ ಈ ಬೇರೆ ಭಾಷೆಗಳಲ್ಲೂ ರಿಲೀಸ್? ಸರ್ ಇದು ಕನ್ನಡ 30th ರಿಲೀಸ್ ಆಗುತ್ತೆ. ಒಂದು ಸೆಕೆಂಡ್ ವೀಕ್ ನಾನಂದ್ರೆ 3 ಲ್ಯಾಂಗ್ವೇಜ್ ರೆಡಿ ಇದೆ ಸರ್. ಹಂಗೆ ಸೆಕೆಂಡ್ ವೀಕ್, ಯಾಕಂದ್ರೆ ಈಗೆಲ್ಲ ಸಂಕ್ರಾಂತಿ ರಿಲೀಸು ಅದರ್ ಲ್ಯಾಂಗ್ವೇಜ್ ಎಲ್ಲ ತುಂಬ ಹೆವಿ ಇದೆ. ಸುಮ್ಮನೆ ಆಮೇಲೆ ಏನೋ ನಾವು ನಮ್ಮ ಬಗ್ಗೆ ನಾವು ಕ್ಲಾರಿಟಿ ಇರಬೇಕು. ಸುಮ್ಮನೆ ಪ್ರೈವೇಟ್ ಅದು ಇದು ಅಷ್ಟು ಎಲ್ಲ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್ ಕಮರ್ಷಿಯಲ್ ಏನು ಬೇಕಾದೆಲ್ಲ ಇದೆ. ಅದನ್ನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು ನಾವು ಥಿಯೇಟರ್ಗೆ ಆಗೋ ತನಕ ನನ್ನ ಪರ್ಸ್ನಲಿ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಆ್ಯಕ್ಚುಲಿ ಸಿನಿಮಾದವ್ರು ಯಾರೇನೇ ರಿವ್ಯೂ ಹೇಳಿದ್ರು ನಾನು ಕೇಳಲ್ಲ. ಯಾಕಂದ್ರೆ ಅದು 100 ರೂಪಾಯಿ ಕೊಟ್ಬಿಟ್ಟು ನೋಡ್ತದಲ್ಲ, ಅವ್ನ ರಿವ್ಯೂ ಬಂದಿದ್ರೆ ಯಾರು ರಿವ್ಯೂ ಬರೋದು ಅಷ್ಟೇ. ಯಾಕಂತಂದ್ರೆ ಅವ್ನ ಯಾರು ಗೊತ್ತಿರೋದಿಲ್ಲ, ಅವ್ನಿಗೆ ಯಾರು ಸಂಬಂಧ ಇಲ್ಲ. ಹೀರೋ ಆಗಲಿ ಹೀರೋಯಿನ್ ಆಗಲಿ ಡೈರೆಕ್ಟರ್ ಆಗಲಿ ಯಾರು ಸಂಬಂಧ ಇರಲ್ಲ. ಆದರೆ ಅವನೇ ಮುಗೀತು ಅಷ್ಟೇ. ಸೊ ಹಾಗಾಗಿ ತುಂಬ ಹೆವಿ ರಶ್ ಇರೋದ್ರಿಂದ ಕನ್ನಡ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಇನ್ನು ಅದರ ಬಗ್ಗೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಧರ್ಮ ಸರ್. ಚಂದ್ರಶೇಖರ್ ಮಂಡ್ಯಪ್ಪ ಅವರು ನನ್ನ ತುಂಬ ಆತ್ಮೀಯ ಗೆಳೆಯ. ಈ ಹಿಂದೆ ಅವರು ಮಾಡುವಂಥ ನಿರ್ದೇಶನದಲ್ಲಿ ಎಲ್ಲೂ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಅವ್ರ ಕೈ ಕೆಳಗೆ ವರ್ಕ್ ಮಾಡೋದಕ್ಕೆ. ಬಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕೆ 3 ವರ್ಷದ ಮುಂಚೆನೆ ನನಗೆ ಹೇಳ್ತಾರೆ, ಏನೋ ಒಂದು ಪಾತ್ರ ಅನ್ಕೊಂಡಿದ್ದೀನಿ, ಖಂಡಿತವಾಗ್ಲೂ ಅದು ನಿಮಗೆ ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಹಾಗೆ ಅಂತ ಹೇಳ್ತಾರೆ. ಈ ಥರ ನನಗೆ ಇಂಡಸ್ಟ್ರಿಯಲ್ಲಿ ಇನ್ನೂರ ಸಿನಿಮಾ ಸುಮಾರು ಜನ ಡೈರೆಕ್ಟರ್ಗಳು ಈ ಥರ ಹೇಳ್ತಾರೆ. ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ಮತ್ತೆ ಹೋಗಿರ್ತಾರೆ, ಇಲ್ಲ ಹೇಳ್ಬಿಟ್ಟಿದ್ದೀವಿ ಅಂತ ಯಾರೋ ಒಂದು 2 ದಿನದ ಪಾತ್ರ ಕರ್ಕೊಂಡಿರೋರು ಇದ್ದಾರೆ. ಆದರೆ ಮಾತು ಕೊಟ್ಟಂತೆ 3 ವರ್ಷದಿಂದ ಹೇಳ್ತಾ ಬಂದು ಮತ್ತೆ 1 ವರ್ಷ ಗ್ಯಾಪ್ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ತಕ್ಷಣ ಕರೆದಿ ಈ ಥರ ಹೇಳಿದ್ರು, ನಾನು ಹೇಳಿದ್ದೆ ನಿಮ್ಗೆ ಅದೇ ಪಾತ್ರ ಈ ಥರ ಹಿಂಗೆ ಮಾಡಿದ್ದೀನಿ ಅಂದರು. ಅದೊಂದು ನನ್ನ ಕೆರಿಯರಲ್ಲಿ ಇದು ತುಂಬ ಒಂದು ಚಾಲೆಂಜಿಂಗ್ ಪಾತ್ರ ಇದು. ಅಂತ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಈಗ ತಾವು ಕೇಳಿದಂಗೆ ಈ ಸಿನಿಮಾದಲ್ಲಿ ಏನೇನು ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಫಾದರ್ ಸೆಂಟಿಮೆಂಟ್ ಒಂದು ಎಮೋಷನಲ್. ನನ್ನ ಪಾತ್ರ ಒಬ್ಬ ನಿಜವಾಗ್ಲೂ ಈಗಿನ ಜನರೇಷನ್ ತುಂಬ ನಡೀತಾರೆ ಆ ವಿಚಾರ. ಒಂದು ಸಿಲ್ಲಿ ಮ್ಯಾಟ್ರಿಗೆ ಅತ್ಯಂತ ಆತ್ಮೀಯ ಗೆಳೆಯರು ಅಷ್ಟು ಚೆನ್ನಾಗಿರ್ತಾರೆ. ಒಂದು ಸಿಲ್ಲಿ ಮ್ಯಾಟ್ರ್ ಅದು ಅವ್ರಿಗೂ ತಪ್ಪಿರಲ್ಲ, ಇವ್ರಿಗೂ ತಪ್ಪಿರಲ್ಲ. ಯಾರೋ ಒಂದು ಸಣ್ಣ ಅವಮಾನ ಆದರೆ ಹೆಂಗೆ ದ್ವೇಷ ಕಾಡ್ತಾರೆ, ಹೆಂಗೆ ದ್ವೇಷ ಸಾಧಿಸ್ತಾರೆ ಅನ್ನೋದು
ನನ್ನ ಪಾತ್ರದಲ್ಲಿ ಇದೆ ಈ ಸಿನಿಮಾದಲ್ಲಿ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ಎಂಟೈರ್ ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಏನಂದರೆ ನಮ್ಮ ಪ್ರತಿಯೊಬ್ಬರು ದಿಯಾ ಪಿಕ್ಚರ್ ನೋಡಿದಾಗ ಹೇಳ್ಕೊಂಡೆ ಒಂದು ಒಳ್ಳೆ ಪರ್ಫಾರ್ಮ್, ಒಳ್ಳೆ ಅಸೆಟ್ ನಮ್ಮ ಇಂಡಸ್ಟ್ರಿಗೆ ಅಂತ. ಅದೇ ಥರದಲ್ಲಿ ಈ ಸಿನಿಮಾದಲ್ಲಿ ಒಂದು ಆಕ್ಷನ್ ಓರಿಯೆಂಟಾಗಿ ಒಂದು ರಫ್ ಲುಕ್ಕಲ್ಲೂ ಭಾಳ ಒಳ್ಳೆ ಫೋಟೋಸ್, ಒಳ್ಳೆ ಮೋಲ್ಡ್ ಆಗ್ತಾರೆ. ಭಾಳ ಖುಷಿ ಆಗುತ್ತೆ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ. ಭಾಳ ಚೆನ್ನಾಗಿ ಬಂದಿದೆ ಅವ್ರದ್ದು. ನಮ್ಮ ಧನ್ಯರಾಮ್ ಕುಮಾರ್ ಜೊತೆ ವರ್ಕ್ ಮಾಡಿದ ನಮ್ಗೆ ಖುಷಿ ಆಯಿತು. ಅವರು ಭಾಳ ಚೆನ್ನಾಗಿ ಇದರಲ್ಲಿ ತುಂಬ ಎಮೋಷನಲ್ ಸೀನ್ಸ್ ಇದೆ, ಭಾಳ ಇದಿದೆ, ಅದೆಲ್ಲ ಭಾಳ ಚೆನ್ನಾಗಿ ಮಾಡೋದು. ನಾನು ನೋಡಿದೆ, ನಮ್ಮದು ಕಾಂಬಿನೇಷನ್ ಇದೆ ಅದೊಂದು ಸೀನಲ್ಲಿ, ಅದೊಂದು ಖುಷಿ ಆಯಿತು. ಇನ್ನು ನಮ್ಮ ಅದೇ ನಿರ್ದೇಶಕರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವರು ಎಲ್ಲ ಸ್ಟ್ರೈಟ್ ಪಿಕ್ಚರೇ ಮಾಡೋದು. ಅದು ನಮಗೆ ನಿಜವಾದ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಬೇಕಾಗಿರೋ ವಿಚಾರ. ಈಗ ನಿಮಗೆ ಗೊತ್ತು, ಎಲ್ಲ ಸಿನಿಮಾ ಎಲ್ಲ ಥರದಲ್ಲೂ ರೀಮೇಕು, ಡಬ್ಬಿಂಗು, ಇನ್ನು ಲ್ಯಾಂಗ್ವೇಜಸ್ ಎಲ್ಲ ಥರ ಬಂದ್ಬಿಟ್ಟಿದೆ ಈಗ. ಅಂಥದ್ರಲ್ಲೂ ಒಂದು ಧೈರ್ಯ ಮಾಡಿ ಇಂಥ ಪಿಕ್ಚರ್ ಮಾಡೋದಕ್ಕೆ ಇವರು ಬೆನ್ನೆಲುಬು ನಿಂತಿರೋದು ಸೇಮ್ ಹೆಸರು ಚಂದ್ರಶೇಖರ್, ನಮ್ಮ ಪ್ರಿನ್ಸಿಪಲ್ ಕಾಂಡಿಲ್ಲ ಅವರು ನಿರ್ಮಾಪಕರು ನಿಜವಾಗ್ಲೂ ತುಂಬ ಒಳ್ಳೆ ಸಪೋರ್ಟ್ ಮಾಡೋದು. ನಮಗೆಲ್ಲ ಭಾಳ ಚೆನ್ನಾಗಿ ನೋಡ್ಕೊಂಡ್ರು, ಭಾಳ ಚೆನ್ನಾಗಿತ್ತು. ಇನ್ನು ಸಚಿನ್ ಬಸವನವ್ರ ಬಗ್ಗೆ ಹೇಳೋದು, ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ನೋಡಿದಾಗ ಖುಷಿ ಆಯಿತು. ಇನ್ನು ನಮ್ಮ ಕ್ಯಾಮ್ರಾಮನ್ ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ ತೋರಿಸಿದ್ದಾರೆ, ಅದನ್ನು ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದು ನಮಗೆ ಖುಷಿ ಕೊಡೋಂಥ ವಿಷಯ. ಇನ್ನು ಇವ್ರಿಗೆ ಭಾಳ ಆತ್ಮೀಯರಾಗಿರೋದು ಇವತ್ತು ನೋಡಿದೆ, ನಮ್ಮ ಲಾಯರ್ ಪ್ರವೀಣ್ ಅವರು ಇರ್ಬೋದು, ನಮ್ಮ ರಾಘವೇಂದ್ರ ಸರ್ ಇನ್ಸ್ಪೆಕ್ಟರ್ ಭಾಳ ಚೆನ್ನಾಗಿ ಮಾತಾಡಿದ್ರು. ಸಿನಿಮಾ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ, ಆ ಅಭಿರುಚಿನ ಇಟ್ಕೊಂಡು ಇಂಥ ಒಂದು ಫೀಲ್ಡಲ್ಲಿ ಇದ್ದಾರೆ. ಈ ನಿರ್ದೇಶಕರು 5 ಡಿಗ್ರಿ ಇಟ್ಕೊಂಡು ಸಿನಿಮಾ ಫೀಲ್ಡಲ್ಲಿ ಇದ್ದಾರೆ ಅಂದರೆ ಅದೇ ಒಂದು ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಈ ರೀತಿ ಇಡೀ ಇಂಡಸ್ಟ್ರಿಯಲ್ಲಿ ಒಂದು ಸ್ಟ್ರೈಟ್ ಪಿಕ್ಚರ್ ಬಂದಾಗ ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ನಮ್ಮ ಮಾಧ್ಯಮಿತರು ಯಾರೇ ಆಗಿರ್ಬೋದು, ಇಂಥದಕ್ಕೆ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನು ಪುಷ್ ಮಾಡೋ ಅನ್ನೋ ಒಂದು ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಟ್ರೈಲರ್ ಆಗಲಿ, ಹಾಡುಗಳಾಗಲಿ ಕಣ್ಣಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ನಿಮ್ಮ ಕ್ಯಾಮ್ರಾ ವರ್ಕ್ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಈ ಜರ್ನಿಯ ಬಗ್ಗೆ ಹೇಳೋದಾದ್ರೆ. ಎಲ್ಲರಿಗೂ ನಮಸ್ಕಾರ. ನಾನು ಲತಾವರ ತಾರಕ ಸ್ವರ ಮಾಡಬೇಕಾದ್ರೆ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ದೆ. ಆಮೇಲೆ ಚೈತ್ರ ಸರ್ ಇನ್ನೊಂದು ಇದು ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ ಮಾಡು ನನ್ನ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಅಂತ, ಅವ್ರಿಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ಹಾಗೆಯೇ ನಮ್ಮ ಅನ್ನದಾತರು ಪ್ರೊಡ್ಯೂಸರು, ನಿಮ್ಗೆ ಏನು ಬೇಕು, ಇದು ಕೆಂಗೇರಿ ಬ್ರಿಡ್ಜಲ್ಲೆಲ್ಲ ಲೈಟ್ ಹಾಕ್ಸಿದ ಸಾಂಗ್ ಎಲ್ಲ ನೋಡಿದ್ವಿ, ನಾಯಿಗಳಲ್ಲಿ ಆಮೇಲೆ ರೋಡಲ್ಲೆಲ್ಲ ಲೈಟ್ ಹಾಕ್ಸಿ ತುಂಬಾ ಸಪೋರ್ಟ್ ಮಾಡೋದು. ನಿಮ್ಗೆ ಏನ್ ಬೇಕು ಅದೆಲ್ಲ ತಗೋ, ಏನ್ ಬೇಕು ಮಾಡೋ. ಆಮೇಲೆ ವಿಶೇಷ ಅಂದ್ರೆ ಅಂಡರ್ಮನ್ ಶೂಟ್ ಮಾಡಿದ್ವಿ. ಇದು ಶಿವಣ್ಣ ಪಿಕ್ಚರ್ ಆದ್ಮೇಲೆ ಒಂದು 2ನೇ ಪಿಕ್ಚರ್ ಅಲ್ಲಿ ತುಂಬಾ ಸುಂದರವಾದ ತಾಣಗಳಲ್ಲಿ ಸಾಂಗು ಇದು ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ವೀಕ್. ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ವಿ, ಮುರಳಿ ಮಾಸ್ಟರ್ ನಾವೆಲ್ಲ. ಹಾಗೇನೆ ಸಾಯಿ ಕುಮಾರ್ ಸರ್ ಜೊತೆಲಿ 50 ವರ್ಷದ ಇಂಡಸ್ಟ್ರಿಯಲ್ಲಿ ಅವ್ರ ಜೊತೆ ವರ್ಕ್ ಮಾಡೋದು ಅಂದ್ರೆ ತುಂಬಾ ನಮ್ಗೆ ಒಳ್ಳೇದು. ಪಾಪ ಅವ್ರು ಏನು ಮಾಡಿಲ್ಲ, ಮಾಡಿ ನಿಮ್ಗೆ ಏನ್ ಬೇಕು ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ ಅಂತ ಒಳ್ಳೆ ಹುಮ್ಮಸ್ ಮಾಡ್ತಿದ್ರು. ಹಾಗೇನೆ ಪೃಥ್ವಿ ಸರ್ ನನಗೆ ಆಗಿನಿಂದ ಪರಿಚಯ, ಫಸ್ಟ್ ಪಿಕ್ಚರಿಂದ. ಅವರು ನಾವು ಒಂಥರ ಅಣ್ಣ ತಂದಿರ್ತಾರ, ನಿಮ್ಗೇನ್ ಬೇಕು ಮಾಡಿ ಅಣ್ಣ, ಏನ್ ಬೇಕು 6 ಗಂಟೆ ಬರ್ಬೇಕಾ ಬರ್ತಾ ಇದ್ರು. ರಿಯಲ್ ಆಗಿ ಬಾರ್ದು ಕೆಳಗಡೆ ಮಲಗಿದ್ರು, ರಿಯಲ್ ಆಗಿ ಅವರು ಬಂದು ಆ ಥರ ಎಲ್ಲ ಮಾಡಿದ್ರು. ಆಮೇಲೆ ಧನ್ಯ ಮೇಡಮ್ ಫಸ್ಟ್ ಟೈಮ್ ರೇಷ್ಮೆ ಒಳದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಹುಳ ಹೆಂಗೆ ಬಿಡೋದು, ಹುಳ ಹೆಂಗೆ ಮಾಡೋದು, ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ಅಷ್ಟೇ ಸಪೋರ್ಟ್ ಮಾಡಿದ್ರು. ಹಾಗೆ ಶ್ವೇತಾ ಮೇಡಮ್ ತುಂಬಾ ಎಲ್ಲ ಟೀಮ್ ವರ್ಕ್, ನಮ್ಮ ಟೆಕ್ನಿಷಿಯನ್ಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮ್ ಸಪೋರ್ಟ್ ಇರಲಿ. ಹಾಗೆ ನಮ್ಮ ಚಿತ್ರ ನೋಡಿ ಯಶಸ್ವಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಾಕಂದ್ರೆ ಈಗ ಸುಮಾರು ಸಿನಿಮಾ ಅದರಿಂದ ನನಗೆ ಫಸ್ಟ್ ಟ್ರಂಪ್ ಕಾರ್ಡ್ ಇದೆ. ಈಗ ದೊಡ್ಡ ದೊಡ್ಡ ಸಿನಿಮಾ ಇದರಿಂದ ಮಾಡ್ತಾ ಇದ್ದೀನಿ. ಬಟ್ ಫಸ್ಟ್ ಟೈಮ್ ಯಾರು ಇವ್ರು 100 days ಸಿನಿಮಾ ಕೊಟ್ಟಂತವ್ರು ಅಥವಾ ಸಿನಿಮಾ ಮಾಡಿದ್ರೆ ಅವರು ನನ್ನ ನ್ಯೂ ಕಮರ್ಸ್ನ ನಂಬೋದು ಬಿಲೀವ್ ಮಾಡೋದಿದೆಯಲ್ಲ, ಅದು ತುಂಬಾ ಗ್ರೇಟ್ ವಿಷಯ. ಅದು ಅವರಲ್ಲಿರುವಂತ ಒಂದು ಒಳ್ಳೆತನ, ಹಾರ್ಟ್ ಕೊಡುವಂತ ಅವರು ಒಂದು ರೆಸ್ಪೆಕ್ಟ್. ಡೈರೆಕ್ಟ್ ಈಗ ಯಾರ್ಯಾರು 100 days ಸಿನಿಮಾ ಓಡೋರು ಯಾರು ಅಷ್ಟು ಸುಲಭವಾಗಿ ಯಾರು ನ್ಯೂ ಕಮರ್ಸ್ ಹತ್ರ ಬಿಟ್ಕೊಳ್ಳಲ್ಲ. ಯಾಕಂದ್ರೆ ನಾವು ಈಗ ಸುಮಾರು ಸಿನಿಮಾ ಅಪ್ರೋಚ್ ಮಾಡ್ತಾ ಇರ್ತೀವಿ, ಹೋಗಿ ಯಾರು ಕೊಡೋದು. ಈಗ ನಾನು ಇವತ್ತೆಲ್ಲೇ ಹೋಗೋದು, ಈಗ ಮಾರ್ಕ್ ಮಾಡಿದ್ದೀನಿ ಸುದೀಪ್ ಸರ್. ನಾನು ಅಲ್ಲಿ ಹೋಗಿ ಫಸ್ಟ್ ಹೇಳೋದು, ನಾನು ಎಲ್ಲೇ ಹೋದ್ರು ಫಸ್ಟ್ ಚೌಕಿದಾರ ಹತ್ರ ಹೇಳ್ತೀನಿ. ಈಗ ಉಗ್ರೈನ ಮಾಡ್ತೀನಿ ಶಿವಮುಳಿ ಸರ್, ಅದೇನೋ ಗೊತ್ತಿಲ್ಲ. ಫಸ್ಟ್ ಡೇ ಧರ್ಮಣ್ಣ ಸರ್ ಜೊತೆ ಫೈಟ್ ಮಾಡಿದ್ವಿ. ಅವ್ರ ಜೊತೆ ಮಾಡುವಾಗ ದೊಡ್ಡ ಆರ್ಟಿಸ್ಟು, ನಾನು ಇನ್ನೂ ಚಿಕ್ಕ ಹುಡುಗ. ಅವ್ರೀಗ ನಾವು ಇನ್ನೂ ಸಿನಿಮಾಗೆ ಬಂದಿಲ್ಲ, ಅವರೆಲ್ಲ ಸಿನಿಮಾ ಮಾಡುವಾಗ. ಬಟ್ ತುಂಬಾ ಅವತ್ತಿನ ದಿವಸ ನಮಗೆ ಡೈರೆಕ್ಟರ್ 1-2 ಅವರ್ ಕಷ್ಟ ಅನಿಸ್ತು ಅವ್ರಿಗೆ. ಬಟ್ ಅದಾದ್ಮೇಲೆ
ಮತ್ತೆ ನನಗೆ ಏನ್ ಬೇಕು, ನಿನಗೆ ಏನ್ ಬೇಕು ತಗೋತಮ್ಮ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನ ಏನು ಮಾತಾಡಿಲ್ಲ. ಬಟ್ ಅಷ್ಟು ಪ್ರಿಪ್ರೇಷನ್ ಇತ್ತು, ಸುಮ್ಮನೆ ಏನೋ ಮಾಡ್ತಾರಂತ ಏನು ಕೊಟ್ಟಿಲ್ಲ. ಅದರಿಂದ ಡೈರೆಕ್ಟ್ರು ಏನ್ ಬೇಕು, ನಾವು ಎಕ್ಸ್ಟ್ರಾಸ್ ಏನು ಶೂಟ್ ಮಾಡಿಲ್ಲ, ಇಷ್ಟಿಷ್ಟೇ ಬೇಕು. ನಾನೊಂದು 30-40 ಸೀಕ್ವೆನ್ಸ್ ಬರ್ಕೊಂಡು ಹೋದ್ರು, ಅದ್ರಲ್ಲಿ 7-8 ಸೀಕ್ವೆನ್ಸ್ ತಗೊಂಡ್ರು ನಾವು. ಹಂಗಾಗಿ ನಮಗೆ ಡೈರೆಕ್ಟ್ರು ಕ್ಲಾರಿಟಿ ಇದೆ, ನಮಗೂ ಫೈಟ್ ಮಾಸ್ಟರ್ಸ್ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಸುಮ್ಮನೆ ಏನೋ ಶೂಟ್ ಮಾಡ್ತಾ ಇರ್ತೀವಿ, ಸುಮ್ಮನೆ 4 ಹೊತ್ತು 10 ನಿಮಿಷ ಫೈಟ್ ಮಾಡಿಸಿ 2 ನಿಮಿಷಕ್ಕೆ ಎಡಿಟ್ ಮಾಡೋದು ಅನ್ನೆಸರಿ, ಸುಮ್ಮನೆ ಪ್ರೊಡ್ಯೂಸರ್ಗಳು ಲಾಸ್ ಎಲ್ಲರೂ ಲಾಸ್ ಆಗುತ್ತೆ. ಕ್ಲಾರಿಟಿ ಇರ್ಬೇಕು, ಯಾವ್ದಾದ್ರು ಡೈರೆಕ್ಟ್ ಕ್ಲಾರಿಟಿ ಇದ್ದಾಗ ನಮಗೂ ಫೈಟ್ ಮಾಸ್ಟರ್ ಅವ್ರಿಗೆ ಹೆಲ್ಪ್ ಆಗುತ್ತೆ ತುಂಬಾ ವರ್ಕ್ ಮಾಡೋದಕ್ಕೆ. ಡೈರೆಕ್ಟ್ಗೆ ಏನ್ ಬೇಕು, ಸಬ್ಜೆಕ್ಟ್ಗೆ ಏನ್ ಬೇಕು ಅವ್ರಿಗೆ ಗೊತ್ತಿರುತ್ತೆ ಡೀಟೇಲ್ ಆಗಿ, ಅದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಅದ್ರ ಕ್ಲಾರಿಟಿ ಇದ್ದಾಗ ಅವ್ರಿಗೆ ಏನ್ ಬೇಕೋ ನಾವು ತಗೊಳ್ಳೋದು ಈಸಿ ಆಗುತ್ತೆ. ಲಾಸ್ಟ್ ಎಂಡ್ ಆಫ್ ದಿ ಡೇ ಸುಮ್ಮನೆ ಈಗ 2 ದಿವಸ ಸಾಕಾಗಿತ್ತು ಶೂಟಿಗೆ, ಅದನ್ನ 4 ದಿವಸ ಮಾಡಿದ್ರೆ ಅದನ್ನ ನಾವೆಲ್ಲ ಪಬ್ಲಿಸಿಟಿ ಮತ್ತೊಂದು ಕಡೆ ಬಳಸ್ಬೋದು. ಅದೇ ಬಜೆಟ್ ಇದ್ರೆ ನಾವು ಸುಮ್ಮನೆ ಎಕ್ಸ್ಟ್ರಾ ಶೂಟ್ ಮಾಡ್ಕೊಳ್ತೀವಿ. ಬಟ್ ನಮ್ಗೆ ಡೈರೆಕ್ಟ್ರು ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನನ್ನ ಬಿಲೀವ್ ಮಾಡಿ ನೀವು ಕೊಟ್ಟಿದ್ದೀರಾ. ಮತ್ತೆ ನನಗೆ ಫಸ್ಟ್ ಸಿನಿಮಾ ಆಗಿದ್ದರಿಂದ ನನಗೆ ಸುಮಾರು ವರ್ಷಗಳಿಂದ ನನ್ನ ಕರ್ನಾಟಕ ಸ್ಟೇಟ್ ಟೀಮ್ಗೆ ಮತ್ತೆ ನನ್ನ ಫೈಟರ್ಸ್ಗೆ ಎಲ್ಲರೂ ಈ ಮೂಲಕ ಈ ವೇದಿಕೆ ಮೂಲಕ ಧನ್ಯವಾದ ತಿಳಿಸಿಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ನೀವು ಬಂದು ನಮಗೆ ಈ ಥರ ಪ್ರೋತ್ಸಾಹ ಕೊಡ್ತಾ ಇರ್ತೀರಾ, ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಕಾಸ್ಟ್ ಇಲ್ಲೇ ಇದೆ, ನಮ್ಮ ಕಾಸ್ಟ್, ನಮ್ಮ ಕ್ರೂ, ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರಿಂದ ನಾನು ಶುರು ಮಾಡ್ತೀನಿ. ಚಂದ್ರಶೇಖರ್ ಸರ್ ಈ ಪಾತ್ರದಲ್ಲಿ ನನ್ನನ್ನು ನೋಡಿದ್ರು ಅಂದರೆ ನನಗದು ಅದೇ ಒಂದು ದೊಡ್ಡ ವಿಷಯ. ಸೊ ಅವರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ನಾನು ಇಲ್ಲಿವರೆಗೂ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ಬೋದು. ಈ ಪಾತ್ರ ನನಗೆ ತುಂಬ ವಿಭಿನ್ನ ಅಂತಾನೆ ಹೇಳ್ಬೋದು. ಆ ಒಂದು ಅನುಭವನೇ ಬೇರೆ ಥರ ಇತ್ತು ನನಗೆ. ಜೀವನದಲ್ಲಿ ನಾನು ಆ ಥರ ಕಾಣಿಸ್ಕೊಳ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲಿ ಹೋಗ್ತೀನಿ, ಆ ಥರ ಒಂದು ರೇಷ್ಮೆ ಬ್ಯಾಕ್ಗ್ರೌಂಡ್ ಅಲ್ಲಿ ನಾನು ನೋಡಿದ್ದಿರ್ಬೋದು, ಕಲ್ತಿದ್ದಿರ್ಬೋದು. ಬಹಳ ನನಗೆ ಲೈಫಲ್ಲೇ ಬೇರೆ ಎಕ್ಸ್ಪೀರಿಯನ್ಸ್ ಅದು. ಸೊ ಆಕ್ಟಿಂಗ್ ಮಾಡಿದಾಗ ನಾವು ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಲೈಫ್ಸ್ನ ಲೀಡ್ ಮಾಡ್ಬೋದು. ಸೊ ಈ ಸಿನಿಮಾದ ಮೂಲಕ ನನಗದು ಕಾಣಿಸ್ತು. ಆ್ಯಂಡ್ ನಮ್ಮ ಪೃಥ್ವಿ ಅವ್ರ ಬಗ್ಗೆ ಹೇಳಬೇಕಿದ್ರೆ ಆನ್ ಸೆಟ್ ಅವರ ಡೆಡಿಕೇಶನ್ ನನಗೆ ಬಹಳ ಇಂಪ್ರೆಸ್ ಆಯಿತು. ಆ್ಯಂಡ್ ಅವ್ರನ್ನ ನೋಡಿ ನಾನು ಕೂಡ ಓಕೆ, ನಾನು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೋದೇನೋ ಅಂತ ಅನಿಸ್ತು. ಈಸ್ ಬ್ರಿಲಿಯಂಟ್ ಆಕ್ಟರ್. ಆ್ಯಂಡ್ ಮೊದಲಿಂದಲೂ ನಾನು ನಮ್ಮ ಮಮ್ಮಿ ಅವ್ರ ಒಂದು ಸಿನಿಮಾ ನೋಡಿ ಅನ್ಕೊಂಡಿದ್ವಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ಈ ಸಿನಿಮಾದ ಮೂಲಕ ಅದು ಕೂಡ ನನ್ನ 1 ವರ್ಷ ಕಂಪ್ಲೀಟ್ ಆಯಿತು. ಆ್ಯಂಡ್ ಸಾಯಿ ಕುಮಾರ್ ಸರ್ ಬಗ್ಗೆ ನಾವು ಮಾತಾಡಲೇಬೇಕು. ಐ ಹ್ಯಾವ್ ಬಿನ್ ಅ ಫ್ಯಾನ್ ಆಫ್ ಹಿಸ್. ತುಂಬ ವರ್ಷಗಳಿಂದ ಅವ್ರನ್ನ ಭೇಟಿ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರ ಡೈಲಾಗ್ ಕೇಳಬೇಕು ಅಂತ ನನಗೆ ಆಸೆ ಇತ್ತು. ಸೊ ಆನ್ ಸೆಟ್ ಅವರು ಕೂಡ ಬಹಳ ಎನರ್ಜೆಟಿಕ್ ಆಗಿರ್ತಾರೆ. ವಯಸ್ಸಲ್ಲಿ ಅವ್ರು ನಮ್ಗಿಂತ ಎಷ್ಟೋ ದೊಡ್ಡವರಿರ್ಬೋದು, ಆದರೆ ಆನ್ ಸೆಟ್ ಎಲ್ಲರಿಗಿಂತ ಅವರೇ ಆಕ್ಟಿವ್ ಆಗಿದ್ದಿತ್ತು. ಸೊ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಅವ್ರು ನನಗೆ ಅವ್ರೊಂದು ಫೇಮಸ್ ಡೈಲಾಗ್ ಕೂಡ ಹೇಳಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಟ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಧರ್ಮ ಸರ್ ಅವ್ರ ಜೊತೆ ಕೂಡ ನಂದು ಒಂದು ಸೀಕ್ವೆನ್ಸ್ ಬರುತ್ತೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅವ್ರು ಹೇಳಿದ ಮಾತಿಗೆ. ನನ್ನ ಪರ್ಫಾರ್ಮೆನ್ಸ್ ಅವ್ರು ಇಷ್ಟಪಟ್ಟರು ಅಂತ, ಯಾಕಂದರೆ ಅವರೇ ಎಷ್ಟು ದೊಡ್ಡ ಕಲಾವಿದರಲ್ವಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ನಮ್ಮ ಸಿನಿಮಾಟೋಗ್ರಾಫರ್ ಇರ್ಬೋದು, ನಮ್ಮ ಸ್ಟಂಟ್ ಮಾಸ್ಟರ್, ಎಲ್ರಿಗೂ ಐ ವಾಂಟ್ ಟು ಜಸ್ಟ್ ವಿಶ್ ದೆಮ್ ಆಲ್ ಲಕ್. ಈ ಸಿನಿಮಾದ ಮೂಲಕ ನಮ್ಗೆಲ್ರಿಗೂ ಒಂದು ಒಳ್ಳೆ ರೆಕಗ್ನಿಷನ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಆಡಿಯನ್ಸಿಗೆ ಹೇಳೋದಿಷ್ಟೇ, ಒಬ್ರು ಸರ್ ಕೇಳಿದ್ರಿ ಈಗ ಈ ಜನರೇಷನ್ಗೆ ಈ ಸಿನಿಮಾ ಎಷ್ಟು ಮುಟ್ಟುತ್ತೆ ಅಂತ. ಎಷ್ಟೋ ಸಿನಿಮಾಗಳು ಬರುತ್ತೆ ಈಗ, ಆದರೆ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ನಾವು ಇದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೋದು ಅಂತ ಹೇಳೋ ವಿಷಯ ಕಮ್ಮಿ. ಆದರೆ ಈ ಸಿನಿಮಾಲಿ ತುಂಬ ಇದೆ. ಸೊ ಅದಕ್ಕೋಸ್ಕರ ಏನಾದರೂ ನಮ್ಮ ಆಡಿಯನ್ಸ್ ಈ ಸಿನಿಮಾನ ನೋಡಬೇಕು. ಮತ್ತೊಮ್ಮೆ ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಪಾತ್ರ ಆಡಿಯನ್ಸ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ? ನಿಮ್ಮ ಪಾತ್ರ ಆಡಿಯನ್ಸ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ? ಒಂದು ಸೆಕ್ಷನ್ಗಂತೂ ತುಂಬಾ ಕನೆಕ್ಟ್ ಆಗುತ್ತೆ. ಅಂದ್ರೆ ಸೆಕ್ಷನ್ ಅನ್ನೋದಕ್ಕಿಂತ ಐ ಥಿಂಕ್
ವಿಮೆನ್, ಹೆಣ್ಮಕ್ಳಿಗೆ ತುಂಬಾ ಕನೆಕ್ಟ್ ಆಗುವಂತ ಒಂದು ಪಾತ್ರ. ನಾನು ಜಾಸ್ತಿ ಬಿಟ್ಕೊಳ್ದೆ ಏನ್ ಹೇಳ್ಬೋದು ಅಂದ್ರೆ, ಅವರ ಸ್ಟ್ರಗಲ್ಸ್ ಜಾಸ್ತಿ ಜನ ಮಾತಾಡಕ್ ಹೋಗಲ್ಲ ಅಲ್ವಾ, ಅದು ಇಲ್ಲಿ ಕಾಣುತ್ತೆ. ಸ್ಟ್ರಗಲ್ಸ್ ಬಿಟ್ಟು ಅವರ ಒಂದು ಮುಖ್ಯ ಕ್ಯಾರೆಕ್ಟರ್ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಗ್ಲೂ ಅಂದ್ರೆ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಕಷ್ಟ ಅಂತ ಬಂದಾಗ ಹೆಣ್ಮಕ್ಳು ಎಷ್ಟು ಮುಖ್ಯವಾದ ಪಾತ್ರ ಪ್ಲೇ ಮಾಡ್ತಾಳೆ ಆಗ ಅನ್ನೋದು ನನ್ನ ಪಾತ್ರದಲ್ಲಿ ಕಾಣುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ನಾನು ಟೀಸರ್ ಬಿಟ್ಟಾಗ ಒಂದು ಚಾಟ್ ಬಿಟ್ಟಿದ್ದೆ, ಯಾರು ಪಾತ್ರನು ಕೂಡ ಹಂಗೆ ಒಳಗೆ, ಯಾಕಂತಂದ್ರೆ ಅವ್ರು ನೋಡದೆ ಇರ್ತಕ್ಕಂಥ ಲೈಫ್ ಸ್ಥಳ ಅಂತೀವಿ ನಾವು, ಸ್ಟೇಜ್ ಅದು. ಅವ್ರು ಟೀಮ್ ಬೆಳೆದಿಲ್ಲ. ಅವ್ರ ಗ್ರಾಫ್ಗೆ ಈ ಥರದ ಪಾತ್ರ ತುಂಬ ಅರ್ಲಿ ಆಯ್ತಾ ಅಂತ ಅನಿಸ್ತದೆ. ನನಗೆ ಆ ಥರ ಅನಿಸ್ಲಿಲ್ಲ ಸರ್. ನೀವು ಸಿನಿಮಾ ನೋಡಿ ಮತ್ತೆ ನೀವೇ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಅವರೇ. ಪೃಥ್ವಿ ಅಮ್ಮರವರ ಮಗಳನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡೋದನ್ನ ನಾವು ನೋಡಿದ್ದೀವಿ. ನಿಮ್ಮ ವರ್ಕನ್ನು ಕೂಡ ನಾವೆಲ್ಲರೂ ಅಷ್ಟೇ ಪ್ರೀತಿಸ್ತೀವಿ. ಚೌಕಿದಾರಲ್ಲಿ ಸಾಯಿ ಕುಮಾರ್ ಸರ್ ಜೊತೆಗೆ ಒಂದು ಸ್ಕ್ರೀನ್ ಶೇರ್ ಮಾಡಿದಾಗ ಡಿ ತಂಡ ಅಂತ ಬಂದಾಗ ಚೌಕಿದಾರ ಬಗ್ಗೆ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಚೌಕಿದಾರ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿನಿಮಾದ ಚೌಕಿದಾರ ಬಗ್ಗೆ ಶುರು ಮಾಡಬೇಕು. ಅಂದರೆ CSP ಸರ್ ಬಗ್ಗೆ ಯೂಶಲಿ ಆಸ್ ಅನ್ ಆಕ್ಟರ್ ನಾನು ಯಾವುದೇ ಸೆಟ್ಗೆ ಹೋದಾಗ ನನ್ನ ಒಳಗಡೆ ಒಂದಷ್ಟು ದ್ವಂದ್ವಗಳಿರುತ್ತೆ. ಅಂದರೆ ಈ ಥರ ಮಾಡ್ದ ಆ ಥರ ಮಾಡ್ದ ಅಂತ. ನನ್ನ ಪ್ರಕಾರ ಇದೊಂದು ಫಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ. ನಾನು ಯಾವುದೇ ಫ್ಯಾಕಲ್ಟಿ ಮೈಂಡಲ್ಲಿರುವಂಥ ಯಾವುದೇ ಫ್ಯಾಕಲ್ಟಿನ ಯೂಸ್ ಮಾಡದೆ ಮಾಡುವಂಥ ಸಿನಿಮಾ. ಬಿಕಾಸ್ ಅಂತ ಒಬ್ಬ ಒಳ್ಳೆ ಗೈಡ್ ಇದ್ರು ಚಂದ್ರಶೇಖರ್ ಸರ್. ಪ್ರತಿಯೊಂದು ಕೂಡ ಇದರಲ್ಲಿ ನಾನು ಏನೇ ಮಾಡಿದ್ರು ಕೂಡ ಅಂತ ಹೇಳಿದ್ರು, ಹೂ ಅಂತ ಹೇಳಿದ್ರು, ಅದು ಇವರೇ ಹೇಳ್ಸಿರೋದು, ಇವರೇ ಕೊರಿಯೋಗ್ರಾಫ್ ಮಾಡಿ ಹೇಳ್ಸಿರುವಂಥದ್ದು. ಸೊ ಹಾಗಾಗಿ ಏನೇ ಶ್ರೇಯ ಬಂದ್ರು, ಏನೇ ಕ್ರೆಡಿಟ್ ಬಂದ್ರು ಸರ್ ಬರಬೇಕು. ನಿಜವಾಗ್ಲು ನನಗೆ ಅದೇ ಇವರು ಸಿದ್ದು ಸರ್ ಒಂದು ಇನ್ಸಿಡೆಂಟ್ ಹೇಳಿದ್ರು, ನಾಗರಬಾವಿ ಅನ್ಕೋತೀನಿ, ಅದು ಬಾರ್ ಮುಂದೆ ಅವ್ರು ಹೇಳೋದು ತಪ್ಪ ನೆನಪಾಯ್ತು ನನಗೆ. ನಿಜವಾಗ್ಲು ನಾನಾಗಿದ್ರೆ ನಾನು ಆ ಶಾರ್ಟ್ ಮಾಡ್ತಾನೆ ಇರಲಿಲ್ಲ. ಅಂದ್ರೆ ಸೆಟ್ಗೆ ಬಂದ್ಮೇಲೆ ಇಟ್ ಇಸ್ ಲೈಕ್ ಕಂಪ್ಲೀಟ್ಲಿ ಇವರಿಗೆ ನಾನು ಸರೆಂಡರ್ ಆಗಿದ್ದರಿಂದ ದೂರದಲ್ಲಿ ಎಲ್ಲೋ ಅವ್ರು ಯಾರು ಕಾಣಿಸಿದ್ರಲ್ಲ. ನಾಗರಬಾವಿಲಿ ಒಂದು ಬಿಸಿ ಬಾರ್, ಅದು ಬಾರ್ ಹೊರಗಡೆ ನಾನು ಕುಡಿದು ಮಲಗಬೇಕು. ಅಂದ್ರೆ ರಿಯಲ್ ಕುಡಿಯೋದಲ್ಲ, ಕುಡ್ದಿರೋ ತರ ಮಲಗಬೇಕು. ನನಗೆ ಟೆನ್ಷನ್ ಏನಂದ್ರೆ ಯಾರಾದ್ರೂ ಒಂದು ವಿಡಿಯೋ ಮಾಡಿ ಬಿಟ್ಟು ಪೃಥ್ವಿಯೊಬ್ಬರು ಕುಡಿದು ಮಲಗಿದ್ದಾರೆ, ಅಲ್ಲಿ ಡೈರೆಕ್ಟರ್ ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಲ್ಲ, ಯಾರು ಇಲ್ಲ. ಒಂದು 15 ನಿಮಿಷ ಮಲಗಿಸಿದ್ರೆ ನನ್ನನ್ನ ಫುಲ್ ಟೆನ್ಷನ್. ನಾನು ಇರ್ಲಿ ಸರ್ ಹೇಳಿದಾರೆ ಅಂತ ಹೇಳಿದ್ರೆ ಮಾಡೋಣ ಅಂತ. ಅದು ನನ್ನ ಪ್ರಕಾರ ನನಗೆ ನನ್ನ ಕೆರಿಯರ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಸನ್ನಿವೇಶ ಅದು. ಸೊ ನಿಜವಾಗ್ಲೂ ಅದು ಅಂತ ಧೈರ್ಯ ನಾನು ರಿಯಲ್ ಲೈಫ್ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ರೀತಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಓವರ್ಕಮ್ ಮಾಡಿದೀನಿ ಅಂತ ನನ್ಗೆ ಅನಿಸ್ತು. ಲಕ್ಕಿಲಿ ಯಾರು ರೆಕಾರ್ಡ್ ಮಾಡಿಲ್ಲ ಅನ್ಕೋತೀನಿ, ಬೋಧೆ ಆಗಿಲ್ಲ, ಯಾವ ಆಗಿದ್ದಾರೆ ಅಂತ ತಿಳ್ಕೊಂಡೆಲ್ಲ ಹೋಗಿದ್ದಾರೆ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯೂಶಲಿ ಯಾವುದೇ ಸಿನಿಮಾಗೆ ಒಬ್ಬ ಆಡಿಯನ್ಸ್ ಆಗೋ ಮೊದಲು ನಾವು ಆಕ್ಟರ್ಸ್ ಅಥವಾ ಟೆಕ್ನಿಷಿಯನ್ ಸ್ಕ್ರಿಪ್ಟ್ ಹೋದಾಗ ನಾವು ಆಡಿಯನ್ಸ್ ಆಗಿರ್ತೀವಿ. ಸೊ ಸರ್ ಸ್ಕ್ರಿಪ್ಟ್ ಹೋದಾಗ ನನ್ನ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾನೇ ಮಾಡ್ಕೊಂಡಿದ್ದೀನಿ ಚೌಕಿದಾರ್ ಸಿನಿಮಾ ಶೂಟಿಂಗ್ ಮೂಲಕ. ಅಲ್ಲಿ ಒಂದು ಯಾವುದೊಂದು ಸೀನಲ್ಲಿ ಇವರು ನನಗೊಂದು ಹೇಳುವಂತ ಸನ್ನಿವೇಶ, ಒಂದಷ್ಟು ಮಾತುಗಳು ಹೇಳುವಂತ ಸನ್ನಿವೇಶಗಳಿದೆ. ಅವ್ರು ಹೇಳಿದಾಗ ಅದು ನನಗೆ ನಾಡ್ತಾ ಇತ್ತು. ಆಕ್ಟರ್ ಬಿಟ್ಟು ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನನಗೆ ನಾಡ್ತಾ ಇತ್ತು, ನನ್ನಲ್ಲಿ ಒಂದಷ್ಟು ಬದಲಾವಣೆಗಳು ತರ್ತಾ ಇತ್ತು. ಪ್ರಾಯಶಃ ಅದು ಅವರ ಬರವಣಿಗೆಗೆ ಇರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ಆಕ್ಟ್ ಮಾಡುವಂತ ಎಲ್ಲರೂ ಕೂಡ ಇವ್ರನ್ನ ನಾನು ಸ್ಫೂರ್ತಿ ವಿಲನ್ ಅಂತ ಕರಿತೀನಿ. ಆಕ್ಚುಲಿ ಇವ್ರು ಹೀರೋ ಆಗ್ಬೇಕಿತ್ತು, ಆಗಿದ್ದಾರೆ ಒಂದಷ್ಟು ಸಿನಿಮಾಗಳಲ್ಲಿ. ಅದಕ್ಕೆ ಇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅವ್ರಿಗೆ ಗಡ್ಡ ಎಲ್ಲ ಬಿಡಿಸಿದ್ದಾರೆ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಸರ್ಗೆ. ಅಂಡ್ ಸಾಯಿ ಕುಮಾರ್ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದ ನಾಯಕ ನಟ ಅವರೇ. ಸ್ಟೋರಿ ರಿವಾಲ್ವ್ ಆಗೋದು ಅವರ ಸುತ್ತ. ಅದು ಥಿನ್ ಲೈನ್, ಪೇರೆಂಟಿಂಗ್ ಅಂದ್ರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಥಿನ್ ಲೈನ್. ಅದು ನಾನು ಒಬ್ಬ ಮಗ, ಅಂದ್ರೆ ನನ್ನ ಮಗ. ಸೊ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನನಗೆ ಮಗಳಾದ್ಮೇಲೆ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಾಗಕ್ಕೆ ಶುರುವಾಯಿತು. ಅದು ತುಂಬಾ ಒಂದು ನಾಜೂಕಾದ ವಿಷಯ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು. ತೀರಾ ಅವರಿಗೆ ಬೈದು ಬೆಳೆಸಿದ್ರು ಅವರಲ್ಲಿ
ಇವರು ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಯಾವತ್ತೂ ಕೂಡ ಅಷ್ಟೇ ಸಿನಿಮಾ ಬರೀ ಒಂದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಉಳಿಯದೆ ಒಂದಷ್ಟು ವಿಷಯಗಳನ್ನ ಜನರಲ್ಲಿ ಯೋಚನೆಗಳನ್ನ ಮೂಡಿಸುವಂತ ಕೆಲಸ ಮಾಡಿದ್ರು. ಟ್ರೈಲರ್ ನೋಡಿದ ತಕ್ಷಣ ಸರ್ ರಾಘವೇಂದ್ರ ಸರ್ ಅವರು ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ರು. ಆ ಕೆಲಸ ಸಿನಿಮಾಗಳು ಮಾಡ್ಬೇಕು ಅನ್ನೋದು ನನ್ನ ಆಶಯ. ಅದು ಚೌಕಿದಾರ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂಡ್ ಧನ್ಯ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯ್ತು. ನನಗೆ ಅವ್ರ ಹೆಸರು ಹೇಳಿದ್ರು ಇದು ತುಂಬಾ ಅರ್ಲಿ ಆಯ್ತು ಅಂತ. ಅದು ನನ್ಗೆ ಗೊತ್ತಿಲ್ಲ, ಅರ್ಲಿ ಆಯ್ತಾ ಲೇಟ್ ಆಯ್ತಾ ಗೊತ್ತಿಲ್ಲ. ಫಸ್ಟ್ ಡೇ ನಾನು ಇವ್ರನ್ನ ಸೆಟಲ್ ನೋಡಿದಾಗ ನಾವು ಒಂದಷ್ಟು ಕೆಲವೊಂದು ಆಡ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಿದ್ವಿ. ಪಾತ್ರ ತೊಳಿತಾ ಇದ್ದಾರೆ. ನಾನ್ ಸುಮ್ಮನೆ ಹಿಂಗ್ ಹೋಗ್ತಾ ಹಿಂಗ್ ಡನ್ ಮಾಡಿ ಪಾತ್ರ ತೊಳಿತಿದ್ದಾರೆ. ಧನ್ಯ ಅವರು ಕಂಪ್ಲೀಟ್ಲಿ ಚೇಂಜ್. ನನಗೆ ಏನ್ ಈ ತರ ಅಂದ್ರೆ ನಾನು ಕೇಳಿದೆ, ಅಲ್ಲೇ ಕೇಳಿದೆ, ಐ ಡೋಂಟ್ ಥಿಂಕ್ ನಿಮ್ ನೆನಪಿದೆಲ್ಲ ಗೊತ್ತಿಲ್ಲ, ನೀವು ಇದನ್ನ ಮಾಡಿ ಅಭ್ಯಾಸ ಇದೆಯಾ ಅಂತ ಕೇಳಿದೆ. ಇಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಪ್ರತಿಯೊಬ್ಬರು ಆಕ್ಟರ್ ಒಬ್ಬ ಡೆಡಿಕೇಟೆಡ್ ಆಗಿ ಮಾಡಿದಾಗ ಒಂದಷ್ಟು ಬದಲಾವಣೆಗಳಾಗುತ್ತೆ. ಸೊ ಇವ್ರು ಈ ತರ ಪಾತ್ರಗಳನ್ನ ಆಯ್ಕೆ ಮಾಡಿರೋದು ಶ್ಲಾಘನೀಯ ವಿಷಯ. ಸಾಯಿ ಕುಮಾರ್ ಸರ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶ್ವೇತಾ ಮ್ಯಾಮ್ ಅವರು, ಸುಧಾರಾಣಿ ಮ್ಯಾಮ್ ಅವರು ಅಂಡ್ ಸಚಿನ್ ಬಸ್ರೂರ್ ಅವರ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಒಂದು ಹಾಡು ದಯವಿಟ್ಟು ಬೇಗ ರಿಲೀಸ್ ಮಾಡಿ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಮಾಡಬೇಡಿ, ಬೇಗ ಮಾಡಿ. ಅಲ್ಲ ಯೂಶಲಿ ಇದೆಲ್ಲ ಇಂಟರ್ನಲ್ ಟಾಕ್ಸ್, ಇಲ್ಲೇ ಟಾಕ್ಸ್ ಮಾಡ್ತೀನಿ ಸರ್, ಪ್ಲೀಸ್ ಸರ್ ರಿಲೀಸ್ ಮಾಡಿ ಸರ್ ಬೇಗ. ಇವರು ಭಯ ಬಿದ್ದು ಕೆಂಗೇರಿ ಬೆಳೆದಿದೆ, ಆರ್ಚ್ ಇದೆ, ನೋಡಿರ್ತೀವಿ ನೀವು. ನಾನು ಅನ್ಕೊಂಡಿದ್ದೆ ಆರ್ಚ್ ಮೇಲೆ ಇವ್ರನ್ನ ಹತ್ತಿಸ್ಬಿಟ್ಟೆ. ಹತ್ತಿರಕ್ಕೆ ಹೋದ್ರೆ ನನ್ನ ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ನಾನು ದೂರದಲ್ಲಿ ಅವರು ಏನೇ ನಮ್ಮ ಮನೆ ಹತ್ರ ಹೇಳ್ಬೋದಾಗತ್ತಲ್ವ, ಅವ್ರ ಕೈ ಕಾಲು ತಡೀತಾ ಇದ್ದೆ. ನಾನು ನೋಡಿದೆ. ನಾನು ಸ್ವಲ್ಪ ದಿವಸ ಆದ್ಮೇಲೆ ಇವರು ನನ್ನ ಮೇಲೆ ತಾಳ್ಬೇಕಾಗ್ತಾರೆ, ನೀನು ಹತ್ತಿಸ್ಬಿಟ್ಟು ಎಲ್ಲ ಸುಮಾರು ಕ್ರೂ ಒಂದು 500 ಜನ ಕ್ರೂ ನಿಂತಿದ್ದಾರೆ. 2 ಕಡೆ ಬ್ಲಾಕ್ ಮಾಡಿದ್ದೀವಿ. ಒಂದಿಷ್ಟೇ ಇರೋದು, ಒಂದು ಎಷ್ಟು ಅಡಿ, 2 ಅಡಿ ಏನಿದೆ ಆಯ್ತು. ಆ ಶಾರ್ಟ್ ಅಲ್ಲಿ ಮಾರ್ಕ್ ಮಾಡೋದು ಅಂತ. ಅದ್ರ ಮೇಲೆ ಅವ್ರ ಮಲಿಕೊಂಡು ಕೆಳಗಡೆ 300 ಅಡಿ ಆಳಿದೆ, ನಡೀತಾ ಇತ್ತು. ಆಕ್ಚುಲಿ ನಾನು ಅದಕ್ಕೋಸ್ಕರ ಯಾವತ್ತಾದ್ರೂ ನಮ್ಮ ಮೇಲೆ ಸೇರಿ ತೀಸ್ಕೊತೀನಿ ಅನ್ಕೊಂಡಿದ್ದೆ. ಆದ್ರೆ ಆ ಬಾರ್ ಹೇಳ್ತಾರೆ ಅದು ನನ್ಗೆ ನಿಜವಾಗ್ಲೂ ನಾನೇನಂತಂದ್ರೆ ನಿಜವಾಗ್ಲೂ ಕುಡಿದು ಬಾರ್ ಮುಂಚೆ ಬಿದ್ದಿರೋ ತರ ಲೈವ್ ಆಗಿ ಬೇಕು. ಸರ್ ಮಲ್ಕೊಳ್ಳಿ ಸರ್, ಸರ್ ಕ್ಯಾಮ್ರಾ ಪೊಸಿಷನ್ ಆಗಿ ಸರ್, ಕ್ಯಾಮ್ರಾ ಪೊಸಿಷನ್ ಅಂತ ಎಲ್ಲ ನ್ಯಾಚುರಲ್ ಬರೋ ತನಕ ಎಲ್ಲ ಅಲ್ಲೇ ಇರಲಿ ಬಟ್ ಸುಮ್ಮನೆ ಇದಕ್ಕೆ ನಾನು ಒಂದ್ ಕಡೆ ಇದಕ್ಕೆ ನೋಡ್ತಾ ಇರ್ತೀನಿ. ನಾನು ಅವ್ರು ಅದಕ್ಕೆ ಕೆಲವು ತುಳ್ಕೊಂಡು ಹೋದ್ರೆ ಗೊತ್ತಿಲ್ಲ, ಅವ್ರು ಅದಕ್ಕೆ ಭಯ ಬಿಟ್ಟಿದ್ದಾರೆ.